ದಿವಸದಲ್ಲಿ ನಾವು 10ನೇ ಅಧ್ಯಾಯವನ್ನ ಧ್ಯಾನ ಮಾಡಿದ್ವು. ಇವತ್ತು 11ನೇ ಅಧ್ಯಾಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. 11ನೇ ಅಧ್ಯಾಯದ ಬಗ್ಗೆ ನಾವು PPTಯಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಅದು ಕೆಲವು ವಿಷಯಗಳು, ಇಡೀ ಅಧ್ಯಾಯವನ್ನ ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ವಿವರಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದರಲ್ಲಿ 11ನೇ ಅಧ್ಯಾಯ 1ರಿಂದ 3 ತನಕ ಡೆಫಿನಿಷನ್ ಆಫ್ ಫೇತ್ ಅಂತ ಇದೆ. 11ನೇ ಅಧ್ಯಾಯ ಸತ್ಯವೇದದ ಪರಿಚಯ ಇರುವ ಯಾರಿಗೆ ಆದರೂ ತುಂಬಾ ಆಸಕ್ತಿಯನ್ನು ಮೂಡಿಸುವಂತ ಒಂದು ಅಧ್ಯಾಯ. ಯಾಕಂದ್ರೆ ಆ ಅಧ್ಯಾಯದಲ್ಲಿ ಇರುವಂತ ಸಂಗತಿಗಳು ತುಂಬಾ ವಿಶೇಷವಾದ ಸಂಗತಿಗಳು. ಆ ತಲೆ ಬರಹದಲ್ಲಿ ನಾವು ನೋಡ್ತೇವೆ, ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು, ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು ಅಂತ ಹೇಳಿ ನೋಡ್ತೇವೆ. ಹಾಗಾಗಿ ನಂಬಿಕೆಯನ್ನ ತುಂಬಾ ಉನ್ನತವಾದ ರೀತಿಯಲ್ಲಿ ಹೆಚ್ಚಿಸಿ ಅಲ್ಲಿ ಹೇಳಲ್ಪಟ್ಟಿದೆ ಇಡೀ ಅಧ್ಯಾಯದಲ್ಲಿ. ಮತ್ತೆ ನಾವು ಕೆಲವೊಂದು ಕಡೆ ಈಗ ಈ ಅಧ್ಯಾಯವನ್ನ ನಾವು ವಿಂಗಡಿಸಿದ್ರೆ 40 ವಚನಗಳನ್ನ ನಾನು ಅದನ್ನು ಕೊಟ್ಟಿದ್ದೇನೆ. 1ರಿಂದ 3 ತನಕ ಡೆಫಿನಿಷನ್ ಆಫ್ ಫೇತ್ ಅಂದ್ರೆ ನಂಬಿಕೆಯ ನಿರ್ವಚನ. ಮತ್ತೆ ಎರಡನೇದಾಗಿ ಏನದು ಅರ್ಲಿ ವಿಟ್ನೆಸಸ್ ಅಂತ ಹೇಳಿ, ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ದೇವರು ಮನುಷ್ಯರನ್ನು ಉಂಟು ಮಾಡಿದ ನಂತರ ದೇವರನ್ನ ನಂಬಿ ನಂಬಿಕೆಯನ್ನ ರುಜುವು ಮಾಡಿದಂತ ಅನೇಕ ಭಕ್ತರ ಬಗ್ಗೆ ನಾವು ನೋಡುತ್ತೇವೆ. 4ರಿಂದ 7 ತನಕ ಕೆಲವರ ಪ್ರಸ್ತಾಪನೆ ಮಾಡಲ್ಪಟ್ಟಿದೆ. ಆಮೇಲೆ ಆರಂಭಿಕ ಸಾಕ್ಷಿಗಳು ಅಂತ ಹೇಳಿ ಕನ್ನಡದಲ್ಲಿ ಇದೆ. 8ರಿಂದ 22 ತನಕ ಅದೇ ಅಧ್ಯಾಯದಲ್ಲಿ ಪಿತಾಮಹರು ಅಥವಾ ಪಿತೃಗಳು, ಪೇಟ್ರಿಯಾಕ್ಸ್ ಅಂತ ಹೇಳಿ ಅವರ ಬಗ್ಗೆ ಇದೆ. ಅದರಲ್ಲಿ ಅಬ್ರಹಾಮನು, ಇಸಾಕನು, ಯಾಕೋಬನು, ಮೋಶೆ, ಹೀಗೆ ಬಹಳಷ್ಟು ಮಂದಿ ಹಳೆ ಒಡಂಬಡಿಕೆಯ ನಂಬಿಕೆಯ ವೀರರು ಕಂಡು ಬರುತ್ತಾರೆ. ಆಮೇಲೆ 23ರಿಂದ 29 ತನಕ ಮೋಸಸ್ ಅಂಡ್ ದಿ ಎಕ್ಸಡಸ್, ಮೋಶೆ ಮತ್ತು ವಿಮೋಚನ ಅಥವಾ ನಿರ್ಗಮನ ಎಂಬುದಾಗಿ ಆ ಮೋಶೆಯ ತೀರ್ಮಾನ, ಆತನಲ್ಲಿ ಕಂಡು ಬಂದಂತ ನಂಬಿಕೆ ಮೊದಲಾದ ವಿಷಯಗಳನ್ನು ನೋಡುತ್ತೇವೆ. ಆಮೇಲೆ 30ರಿಂದ 40 ತನಕ ಟ್ರಯಲ್ಸ್ ಅಂಡ್ ಟ್ರಯಂಫ್ಸ್ ಅಂತ ಹೇಳಿ, ಅಂದ್ರೆ ಶೋಧನೆಗಳು ಮತ್ತು ಜಯಗಳು. ಶೋಧನೆಗಳು, ಕಷ್ಟಗಳು, ಹಿಂಸೆಗಳು ಇದೆ ಈ ನಂಬಿಕೆಗೆ. ಆದ್ರೆ ಅದರ ಜೊತೆಯಲ್ಲೇ ಜಯವೂ ಸಹ ದೇವರು ಕೊಡ್ತಾನೆ, ನಮ್ಮನ್ನ ಜಯಶೀಲರನ್ನಾಗಿ ಮಾಡುತ್ತಾನೆ. ಇದು ಸ್ಥೂಲವಾಗಿ ಇಡೀ ಅಧ್ಯಾಯದ ವಿಷಯಗಳು. ಆದ್ರೆ ಇವತ್ತು ಬಹುಶಃ ನಾವು ಮೊದಲಿನ ಭಾಗ ಮಾತ್ರ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ವಿಷಯಗಳು ಮೊದಲ 3 ವಚನಗಳಲ್ಲೇ ಅಲ್ಲಿ ಉಂಟು. ನಾವು ಅದು ಕಲಿಯುವುದು ತುಂಬಾ ಅವಶ್ಯಕತೆ. ಈ ಅಧ್ಯಾಯಕ್ಕೆ ಹಲವಾರು ಭಕ್ತರು ಅಥವಾ ಪಂಡಿತರು, ಸತ್ಯವೇದದ ಪಂಡಿತರು ಹಲವಾರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೀರೋಸ್ ಆಫ್ ಫೇತ್ ಅಂತ ಹೇಳಿ, ವಿಶ್ವಾಸದ ವೀರರು ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಹಾಲ್ ಆಫ್ ಫೇತ್ ಅಂತ ಹೇಳಿದ್ರೆ, ಹಾಲ್ ಆಫ್ ಫೇತ್ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ನಮಗೆ ಗೊತ್ತು. ಈ ದೇಶದಲ್ಲಿ ಸಹ, ಪ್ರಪಂಚದಲ್ಲಿ ಸಹ ದೊಡ್ಡ ದೊಡ್ಡ ನಗರಗಳಲ್ಲಿ, ಪ್ರಪಂಚದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತ, ಪ್ರಸಿದ್ಧಿ ಹೊಂದಿದಂತ, ಸಾಧನೆಗಳನ್ನು ಮಾಡಿದಂತ ವ್ಯಕ್ತಿಗಳ ಚಿತ್ರಪಟಗಳನ್ನು ಇಟ್ಟು ಅವರ ಸಾಧನೆಗಳನ್ನು ವಿವರಿಸುವ ಅನೇಕ ಉಲ್ಲೇಖಗಳು ಅಲ್ಲಿ ಬರೆದಿರ್ತಾರೆ. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ನಾವು ನೋಡ್ತೇವೆ, ಮೇಣದ ಅವರ ಪ್ರತಿಮೆಯನ್ನು ಸಹ ಮಾಡಿ ಇಡ್ತಾರೆ. ಈಗ ಯಾರೇ ಸಿನಿಮಾದಲ್ಲಿ ಸಾಧನೆ ಮಾಡಿದವರಾಗಿರ್ಬಹುದು, ಕ್ರೀಡೆಗಳಲ್ಲಿ ಸಾಧನೆ ಮಾಡಿದವರಾಗಿರಬಹುದು, ವಿಜ್ಞಾನದಲ್ಲಿ ಸಾಧನೆ ಮಾಡಿದವರಾಗಿರಬಹುದು, ಹೀಗೆ ಸಮಾಜದಲ್ಲಿ ವಿವಿಧ ಹಂತಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವವುಳ್ಳ ಸಾಧನೆಗಳನ್ನು ಮಾಡಿದಂತ ಕೆಲವು ವ್ಯಕ್ತಿಗಳ ಅವರ ನೆನಪಿಗಾಗಿ ಅವರ ಪ್ರತಿಮೆಗಳನ್ನಿಟ್ಟು ಅವರು ಮಾಡಿದ ಸಾಧನೆಗಳ ಸಂಕ್ಷಿಪ್ತ ವಿವರಣೆ ಸಹ ಆ ಹಾಲ್ನಲ್ಲಿರುತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಹಾಲ್ ಆಫ್ ಫೇಮ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಿದ್ಧಿ ಹೊಂದಿದ ವ್ಯಕ್ತಿಗಳ ಪರಿಚಯ, ಅವರ ಸಾಧನೆಗಳ ವಿವರಣೆ, ಇದೆಲ್ಲವೂ ಇರ್ತದೆ. ಆವಾಗ ಒಂದು ವೇಳೆ ಅದು ಶಾಶ್ವತವಾಗಿರುತ್ತೆ, ಎಷ್ಟು ವರ್ಷಗಳಾದ್ರೂ ಅದು ಕಳೆದು ಹೋಗೋದಿಲ್ಲ, ಮತ್ತೆ ಹೊಸ ಹೊಸ ವ್ಯಕ್ತಿಗಳು ಅದಕ್ಕೆ ಸೇರ್ಪಡೆ ಆಗ್ತಾ ಇರ್ತಾರೆ. ಆ ರೀತಿಯ ಒಂದು
ಏರ್ಪಾಟು ಪ್ರಪಂಚದಲ್ಲಿ ಇದೆ, ನಮಗ್ ಗೊತ್ತಿದೆ. ನಮ್ಮ ದೇಶದಿಂದಲೂ ಸಹ ಬಹಳ ಜನ ಹೋಗಿ ಅದರಲ್ಲಿ ಹೆಸರು ಮಾಡಿದ್ದಾರೆ. ಅದೆಲ್ಲ ಹೇಳೋದಕ್ಕೆ ನನಗೆ ಸಮಯ ಇಲ್ಲ, ನಿಮಗೆ ಗೊತ್ತು. ಹಾಲ್ ಆಫ್ ಫೇಮ್ ಅಂತಂದ್ರೆ ಪ್ರಸಿದ್ಧಿ ಹೊಂದಿದ ವ್ಯಕ್ತಿಗಳ ಒಂದು ದೊಡ್ಡ ಕೊಠಡಿ, ಅದರಲ್ಲೇ ಇಟ್ಟಿರ್ತಾರೆ. ಒಂದು ವೇಳೆ ಆ ದಿಸೆಯಲ್ಲಿ ನಾವು ಆಲೋಚನೆ ಮಾಡಿದ್ರೆ, ಈ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ವಿಶ್ವಾಸ ವೀರರು, ನಂಬಿಕೆಯ ವೀರರು, ಹೀರೋಸ್ ಆಫ್ ಫೇತ್ ಅಂತವರನ್ನ ನಾವು ಇಂಥ ಒಂದು ಗುಂಪಿಗೆ, ನಮ್ಮದೇ ಆದಂತ ಗುಂಪಿಗೆ ಸೇರಿಸುವುದಾದ್ರೆ ಹಾಲ್ ಆಫ್ ಫೇತ್ ಅಂತ ಹೇಳಿ, ಅಂದ್ರೆ ವಿಶ್ವಾಸದಲ್ಲಿ ಪ್ರಸಿದ್ಧಿ ಹೊಂದಿದ, ಪ್ರಖ್ಯಾತಿ ಹೊಂದಿದಂತ ವ್ಯಕ್ತಿಗಳ ಸ್ಮರಣೆ ಅಥವಾ ಅವರು ಮಾಡಿದ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆ ಈ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ. ಯಾಕಂದ್ರೆ ಅವರು ಬದುಕಿದ ಕಾಲದಲ್ಲಿ ನಾವಿರ್ಲಿಲ್ಲ ಏನ್ರಿ, ನಾವಿರುವ ಈ ಕಾಲದಲ್ಲಿ ಅವರು ಬದುಕಿಲ್ಲ. ಆದ್ರೆ ಅವರು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇದ್ರು, ಜೀವಂತವಾಗಿ ದೇವರ ಬಳಿಯಲ್ಲಿ ಅವರು ಜೀವಂತರಾಗಿದ್ರು. ಅವರು ಭೂಲೋಕದಲ್ಲಿ ನಮ್ಮ ಹಾಗೆ ಬದುಕಿದ ದಿನಗಳಲ್ಲಿ ದೇವರನ್ನು ನಾವು ಹೇಗೆ ನಂಬಿದ್ದೇವೆಯೋ ಹಾಗೆ ನಂಬಿದಂತ ಹಲವಾರು ಭಕ್ತರು, ಸ್ತ್ರೀ ಪುರುಷರು ಆ ನಂಬಿಕೆಗಾಗಿ ಏನೆಲ್ಲಾ ಕಾರ್ಯಗಳನ್ನ ಮಾಡಿದ್ರು ಅನ್ನುವಂತ ಆ ವಿವರಣೆ ಗ್ರಂಥಕರ್ತನು ಕೊಡ್ತಾನೆ ಇಬ್ರಿಗೆ ಬರೆದ ಪತ್ರಿಕೆಯಲ್ಲಿ. ಹಾಗಾಗಿ ಮತ್ತೊಂದು ವಿಷಯ ನಿಮಗೆ ತಿಳಿಸ್ತೇನೆ, ಇದು ಅಧ್ಯಯನ ಆಗಿರೋದ್ರಿಂದ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 13 ಅಧ್ಯಾಯಗಳಲ್ಲಿ ನಾವು ಹಲವಾರು ಸೆಕ್ಷನ್ಗಳಾಗಿ, ವಿಭಾಗಗಳಾಗಿ ನಾವು ಮಾಡುವುದಾದ್ರೆ, ಈಗ ನಾವು ಆರಂಭ ಮಾಡಿದಂತ 11ನೇ ಅಧ್ಯಾಯ ಕೊನೆಯ ಭಾಗ ಅಂತ ಹೇಳ್ಬೋದು. ಲಾಸ್ಟ್ ಸೆಕ್ಷನ್ ಆಫ್ ದ ಬುಕ್ ಆಫ್ ಹೀಬ್ರೂಸ್, ಚಾಪ್ಟರ್ 11, 12 and 13, 11, 12, 13 ಈ 3 ಅಧ್ಯಾಯಗಳು ಸಹ ಕೊನೆಯ ವಿಭಾಗದಲ್ಲಿ ಸೇರಿಸಲ್ಪಡಬಹುದು. ಆ ಅಧ್ಯಾಯ, ಈ 3 ಅಧ್ಯಾಯಗಳ ಆ ಭಾಗ ಈ 3 ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ. ಇದಕ್ಕೆ ನಾವು ಒಂದು ಬಳಿ ಹೆಸರು ಕೊಟ್ರೆ, ನಾವು ಹೊರಗೆ ಲೆಟ್ಸ್ ಗೋ ಔಟ್ ಸರ್ವಿಂಗ್ ಗಾಡ್ ಇನ್ ಎ ನೀಡಿ ವರ್ಲ್ಡ್. ಅವಶ್ಯಕತೆ ಇರುವಂತಹ ಈ ಲೋಕದಲ್ಲಿ ಕ್ರಿಸ್ತನನ್ನು ಸೇವಿಸುತ್ತಾ ಹೊರಕ್ಕೆ ಹೋಗಿ ನಾವು ಕ್ರಿಸ್ತನ ಸೇವೆಯನ್ನು ಮಾಡೋಣ, ಅಥವಾ ಕ್ರಿಸ್ತನನ್ನ ಅವರಿಗೆ ಪರಿಚಯ ಮಾಡಿಕೊಡೋಣ ಅನ್ನೋದನ್ನ ಈ ಇಡೀ 3 ಅಧ್ಯಾಯಗಳು ನಮಗೆ ಹೇಳುತ್ತೆ. ಅಂದ್ರೆ ನಾವು ಹೊರಗೆ ಹೋಗಿ, ದೇವರನ್ನು ನಂಬಿರುವಂತ ನಾವು ಹೊರಕ್ಕೆ ಹೋಗಿ ನಾವು ಕ್ರಿಸ್ತನನ್ನು ಸೇವೆ ಮಾಡುತ್ತಾ ಕ್ರಿಸ್ತನನ್ನು ಜನರಿಗೆ ತಿಳಿಯಪಡಿಸ್ಬೇಕು, ಪರಿಚಯ ಮಾಡಿಕೊಡ್ಬೇಕು. ಅದು ಈ 3 ಅಧ್ಯಾಯಗಳಿಗೆ ನಾವು ಕೊಡಬಹುದಾದಂತ ಒಂದು ಹೆಸರು. ಮತ್ತೆ ಇದಕ್ಕೆ ಪೂರಕವಾಗಿ ಇದೇ ಇಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಗಿದೆ ಅಂತಂದ್ರೆ, ವಚನ, ಆದದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಅಂತ ಹೇಳಿ ಈ ಅಧ್ಯಾಯದ ಮುಕ್ತಾಯದಲ್ಲಿ ಬರೆದಿದೆ. ಅಂದ್ರೆ ಕ್ರಿಸ್ತನ ನಿಮಿತ್ತ ನಮಗೆ ಉಂಟಾಗುವ ನಿಂದೆಯನ್ನ, ಅವಮಾನವನ್ನು ಸಹಿಸಿಕೊಳ್ಳುತ್ತಾ ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ನಮಗೆ ಗೊತ್ತಿದೆ, ಕ್ರಿಸ್ತನು ಪಟ್ಟಣಕ್ಕೆ ಹೊರಗೆ ಆತನು ಶಿಲುಬೆಗೆ ಹಾಕಲ್ಪಟ್ಟನು. ಅದು ಅವಮಾನಕರವಾದಂತ ಶಿಲುಬೆಯ ಮರಣ. ಆತನ ಜನರು, ಆತನ ನಂಬಿದಂತ ನಂಬಿಗಸ್ತರಾದಂತ ವಿಶ್ವಾಸ ವೀರರು, ನಂಬಿಕೆ ವೀರರು ಆತನ ಬಳಿಗೆ ಹೋಗುವುದಕ್ಕೆ ನಾವು ನಿಂದೆಯನ್ನು ಸಹಿಸುವವರಾಗಿ ಇರಬೇಕು. ಅಂದ್ರೆ ಇಡೀ ದೇವರ ಮಕ್ಕಳ, ದೇವ ಜನರ ಸಭೆಯ ಕೆಲಸವನ್ನ ಇದು ತಿಳಿಸ್ತಾ ಇದೆ. ಮತ್ತೆ ಈ ಕಾಲದಲ್ಲಿ ನಾವು ನೋಡುವಂತ ದೃಶ್ಯ ಬೇರೆ. ಕ್ರೈಸ್ತ ಸಮಾಜ, ಸಭೆಯ ಒಂದು ಚಿತ್ರಣ ಒಂದು ಬೇರೆಯದೇ ಆಗಿ ಕಂಡು ಬರ್ತಾ ಇದೆ. ಸುಖಕ್ಕೆ ಮತ್ತು ಅನುಕೂಲಕ್ಕೆ ಅಭ್ಯಾಸವಾದಂತ, ಸುಖ ಭೋಗಕ್ಕೆ ಅಭ್ಯಾಸವಾಗಿರುವಂತ ಒಂದು ಕ್ರೈಸ್ತ ಸಮಾಜವನ್ನ ನಾವಿವತ್ತು ನೋಡಬಹುದು. ಯಾಕಂದ್ರೆ ಕ್ರೈಸ್ತ ಸಮಾಜ, ಕ್ರೈಸ್ತ ಸಭೆ ಅನ್ನುವುದು ಸ್ವಾರ್ಥದಿಂದ ಇರುವುದಲ್ಲ. ಈ ಭೂಲೋಕದಲ್ಲಿ ಕ್ರಿಸ್ತನ ಸಭೆಯನ್ನ ದೇವರು ಸ್ಥಾಪನೆ ಮಾಡಿದ ಉದ್ದೇಶ, ನಾವು ನಮಗಾಗಿ ಬದುಕುವವರಲ್ಲ, ಇತರರಿಗಾಗಿ ನಾವು ಬದುಕುವವರಾಗಿರಬೇಕೆಂದು.
ಅದಕ್ಕಾಗಿ ಒಬ್ಬ ಭಕ್ತನು ಹೇಳ್ತಾನೆ, ಸೆಲ್ಫಿಶ್ ಕ್ರಿಶ್ಚಿಯಾನಿಟಿ ಈಸ್ ನಾಟ್ ಬಿಬ್ಲಿಕಲ್ ಕ್ರಿಶ್ಚಿಯಾನಿಟಿ ಅಂತ ಹೇಳಿ. ಅಂದ್ರೆ ಸ್ವಾರ್ಥತೆಯಿಂದ ತುಂಬಿದ ಕ್ರೈಸ್ತತ್ವ ಸತ್ಯವೇದಕ್ಕೆ ಅನುಗುಣವಾದ ಕ್ರೈಸ್ತತ್ವ ಅಲ್ಲ. ಕ್ರಿಸ್ತಿಯ ಜೀವನ ಅನ್ನೋದು ಸ್ವಾರ್ಥತೆಯಿಂದ ತುಂಬಿದಂಥದ್ದಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಸುಖವಾಗಿರ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನ್ನ ಹತ್ರ ದುಡ್ಡು ಇರ್ಬೇಕು, ನನಗೆ ಯಾವ ತೊಂದರೆ ಬರಬಾರ್ದು, ನನಗೆ ಕ್ಷೇಮವಾಗಿ ನಾನು ಬದುಕಬೇಕು, ಈ ರೀತಿಯ ಅಭಿಪ್ರಾಯ ಇರುವುದು ದೇವರ ವಾಕ್ಯಕ್ಕೆ ಅನುಸಾರವಾದ ಕ್ರಿಸ್ತಿಯ ಜೀವನ ಅಲ್ಲ. ಇಟ್ಸ್ ನಾಟ್ ಕ್ರಿಶ್ಚಿಯನ್ ಲೈನ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇರುವುದಲ್ಲ. ಇದು ಒಂದು ತಿಳಿಬೇಕು. ಮತ್ತೆ ಚರ್ಚ್ ಎಕ್ಸಿಸ್ಟಿಂಗ್ ಫಾರ್ ಅದರ್ಸ್, ಸಭೆಯ ಅಸ್ತಿತ್ವ ಅದು ಇತರರಿಗಾಗಿದೆ, ನಮಗಾಗಿ ನಾವು ಬಾಳುವವರಲ್ಲ ಏನ್ರಿ, ನಾವು ಇತರರಿಗಾಗಿ ಬಾಳುವವರು. ಹಾಗಾಗಿ ಈ ಅಧ್ಯಾಯದಲ್ಲಿ ನಾವು ಇಷ್ಟೆಲ್ಲ ತಿಳ್ಕೋಬಹುದು. ನಾವು ಕಲಿಯುವುದಕ್ಕೆ ಹೋಗುವಂತ ಈ ನಂಬಿಕೆಯ ವೀರರ ಜೀವನವನ್ನ ಹತ್ತಿರದಿಂದ ನೋಡುವುದಾದ್ರೆ ಈ ಎಲ್ಲಾ ಲಕ್ಷಣಗಳು ಅವರಲ್ಲಿ ಕಂಡು ಬರ್ತವೆ. ಮತ್ತೆ ನಮಗೆ ಗೊತ್ತಿದೆ, ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಆತನು ಮಾಡಿದ ಪರ್ವತ ಪ್ರಸಂಗದಲ್ಲಿ ಸಹ ಒಂದು ಮಾತು ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳಿ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಮತ್ತೆ ಪುನಃ ಅದೇ 5ನೇ ಅಧ್ಯಾಯ 14ರಲ್ಲಿ ಆ ಮಾತನ್ನು ಹೇಳಿ 16ರಲ್ಲಿ ಹೇಳ್ತಾನೆ. 16ರಲ್ಲಿ ಏನ್ ಹೇಳ್ತಾನೆ, ನೀವು ಬೆಳಕನ್ನ ಮುಚ್ಚಿಡಬಾರ್ದು, ಆ ಬೆಳಕನ್ನ ಎಲ್ಲಾ ಜನರ ಮುಂದೆ ತೋರಿಸ್ಬೇಕು ಅಂತೇಳಿ. ಅದಕ್ಕಾಗಿ 11, 12, 13ನೇ ಅಧ್ಯಾಯಗಳಿಗೆ ನಾವು ಕೊಡಬಹುದಾದಂತ ಒಂದು ಶೀರ್ಷಿಕೆ ಏನಂದ್ರೆ, ಲೆಟ್ ಅಸ್ ಗೋ ಔಟ್, ಹೊರಕ್ಕೆ ಹೋಗೋಣ, ಹೊರಕ್ಕೆ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಇರುವ ಕಡೆ ಹೋಗಿ ಕ್ರಿಸ್ತನನ್ನ ಜನರಿಗೆ ತಿಳಿಯಪಡಿಸೋಣ. ಅದನ್ನ ನಾವು ಈ ವಿಷಯಗಳನ್ನ ನಾವು ಕಲಿಬಹುದು. ಮತ್ತೆ ಈ ಅಧ್ಯಾಯವು ನಮಗೆ ಹೇಳುವಂಥದ್ದು ಏನಂದ್ರೆ, ಟ್ರೂ ಫೇತ್ ಲೀಡ್ಸ್ ಟು ಒಬಿಡಿಯನ್ಸ್. ಒಬ್ಬ ವ್ಯಕ್ತಿಯಲ್ಲಿ ನಿಜವಾದ ದೇವರಲ್ಲಿ ನಿಜವಾದ ನಂಬಿಕೆ ಇದ್ದರೆ, ಇಫ್ ಒನ್ ಹ್ಯಾಸ್ ಟ್ರೂ ಫೇತ್, ಹೇಗಿರುತ್ತೆ, ಖಂಡಿತವಾಗಿ ಅಂಥ ನಂಬಿಕೆ, ದಟ್ ಕೈಂಡ್ ಆಫ್ ಫೇತ್ ವಿಲ್ ಲೀಡ್ ಹಿಮ್ ಆರ್ ಹರ್ ಟು ಒಬಿಡಿಯನ್ಸ್, ಒಂದು ವಿಧೇಯತೆಗೆ ನಡೆಸ್ತದೆ. ದೇವರಿಗೆ, ಆತನ ವಾಕ್ಯಕ್ಕೆ, ಸತ್ಯಕ್ಕೆ ಒಳಗಾಗುವುದಕ್ಕೆ ಆ ವ್ಯಕ್ತಿಯಲ್ಲಿರುವಂತ ನಂಬಿಕೆ ನಡೆಸುತ್ತೆ. ಹಾಗಾಗಿ ಫೇತ್ ಲೀಡ್ಸ್ ಟು ಒಬಿಡಿಯನ್ಸ್, ನಿಜವಾದ ನಂಬಿಕೆ ವಿಧೇಯತೆಗೆ ನಡೆಸುತ್ತದೆ. ಇದು ಈ 11ನೇ ಅಧ್ಯಾಯದಲ್ಲಿ ಕಂಡು ಬರುವಂತ ಅನೇಕ ವಿಷಯಗಳು. ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಟ್ರೂ ಫೇತ್ ಲೀಡ್ಸ್ ಟು ಒಬಿಡಿಯನ್ಸ್ ಅಂತಿದೆಯಲ್ಲ, ನಿಜವಾದ ನಂಬಿಕೆ ವಿಧೇಯತೆಗೆ ನಡೆಸ್ತದೆ. ಈ ಅಧ್ಯಾಯದಲ್ಲಿ ಕಂಡು ಬರುವಂತ ಎಲ್ಲಾ ವಿಶ್ವಾಸಿಗಳು, ಅಂದ್ರೆ ವಿಶ್ವಾಸ ವೀರರು, ಹಾಲ್ ಆಫ್ ಫೇತ್ ಅಂತ ನಾವು ನೋಡ್ತೀವಲ್ಲ, ಹೇಬೇಲನ ಪ್ರಸ್ತಾವನೆಯಿಂದ ಮೊದಲುಗೊಂಡು ಗಿದ್ಯೋನ, ಬಾರಾಕ, ಇನ್ನು ಮುಂತಾದ ಹಲವಾರು ವಿಷಯಗಳು ನಾವು ನಂತರ ನಾವು ಧ್ಯಾನ ಮಾಡ್ತೇವೆ. ಈ ಎಲ್ಲಾ ವಿಶ್ವಾಸದ ವೀರರು, ನಂಬಿಕೆಯ ವೀರರು, ಅವರು ವಿಶ್ವಾಸದ ಮೂಲಕ, ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟವರಾಗಿ ಅವರ ನಂಬಿಕೆಯನ್ನು ಕ್ರಿಸ್ತನಿಗೆ ವಿಧೇಯರಾಗುವುದರ ಮೂಲಕ ಸಾಬೀತು ಮಾಡಿದ್ದಾರೆ. ಅಂದ್ರೆ ನಮ್ಮಲ್ಲಿ ನಂಬಿಕೆ ಇದೆ ಅಂತ ಹೇಳಿಕೊಂಡು ಅಡ್ಡಾಡ್ಲಿಲ್ಲ, ಆ ನಂಬಿಕೆ ಇದೆ ಅನ್ನುವುದನ್ನ ಅವರ ಕ್ರಿಯೆಗಳ ಮೂಲಕ ಅಥವಾ ದೇವರಿಗೆ ಒಳಗಾಗುವುದರ ಮೂಲಕ ಅವರು ಸಾಬೀತು ಮಾಡಿದರು. ದೇ ಪ್ರೂವ್ಡ್ ಬೈ ಒಬೇಯಿಂಗ್ ಟು ಗಾಡ್ ಅಂಡ್ ಹಿಸ್ ಕಮಾಂಡ್ಮೆಂಟ್ಸ್. ಸೊ ಇನ್ ಸಚ್ ಅ ವೇ ದೇ ಲಿವ್ಡ್. By living in such a way, they showed their faith, exhibited their faith through their obedience to God. ಇದು ತುಂಬಾ ಮುಖ್ಯವಾದದ್ದು. ಕ್ರೈಸ್ತ ಜೀವನದಲ್ಲಿ ನಂಬುತ್ತಾರೆ ದೇವರನ್ನ, ಆದ್ರೆ ನಮಗೇನಾದ್ರೂ ಲಾಭ ಇರುತ್ತಾ ಅನ್ನೋ ಉದ್ದೇಶದಿಂದ ನಂಬುವವರು ಬಹಳ ಮಂದಿ ಇದ್ದಾರೆ. ಆದ್ರೆ ದೇವರ ವಾಕ್ಯ ಅದಕ್ಕೆ ಸಪೋರ್ಟ್ ಮಾಡುವುದಿಲ್ಲ. ಯಾಕಂದ್ರೆ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಭಕ್ತನು ಯಾಕೋಬನು ಹೇಳ್ತಾನೆ, ನಿನಗೆ ನಂಬಿಕೆ ಇದೆ ಅಂತೇಳಿ ಹೇಳಿ ನೀನು ಹೆಚ್ಚಳ ಪಡಬೇಡ. ನಿನಗೆ ನಿಜವಾಗಿ ನಂಬಿಕೆ ಇದ್ರೆ ಅದನ್ನ ಕ್ರಿಯೆಗಳ ಮೂಲಕ ತೋರಿಸಿಕೊಡು, ಸಾಬೀತು ಮಾಡು. ಕ್ರಿಯೆಗಳ ಮೂಲಕ ಅಂದ್ರೆ ಒಳಗಾಗುವುದರ ಮೂಲಕ, ದೇವರ ವಾಕ್ಯವನ್ನ
ಅನುಸರಿಸಿ ನಡೆಯುವುದರ ಮೂಲಕ ದೇವರನ್ನ ನಂಬಿದ್ದೇನೆ ಅಂತ ಹೇಳ್ಕೊಂಡು ತಿರುಗಾಡೋದು ಮಾತ್ರ ಅಲ್ಲ, ಆ ದೇವರು, ನೀನು ನಂಬಿರುವ ದೇವರು ಏನನ್ನ ಹೇಳಿದ್ದಾನೋ ಅದು ಕಷ್ಟವಾದರೂ ಮತ್ತೆ ತೊಂದರೆ ಆದರೂ, ಅಡಚಣೆ ಇದ್ದರೂ, ನಮಗೆ ಹಿಂಸೆ ಬಂದರೂ, ನಿನ್ನ ಸೌಕರ್ಯಗಳು ಒಂದು ವೇಳೆ ಕಳ್ಕೊಳ್ಬೇಕಾದ್ರೂ ಅವೆಲ್ಲವುಗಳಿಗೆ ಸಿದ್ಧವಾಗಿ ದೇವರ ಮಾತಿಗೆ ವಿಧೇಯನಾಗಿ ಜೀವಿಸುವುದರ ಮೂಲಕ, ಥ್ರೂ ಯುವರ್ ಪ್ರಾಕ್ಟಿಕಲ್ ಲೈಫ್, ಥ್ರೂ ಯುವರ್ ವರ್ಕ್ಸ್ ಆಫ್ ಫೇತ್, you have to prove that you have the faith, and also that faith is leading you to obedience to God. ಅದನ್ನ ರುಜುವಾತು ಪಡಿಸಬೇಕು. ಇದನ್ನೇ ಈ 11ನೇ ಅಧ್ಯಾಯದಲ್ಲಿ ಕಂಡು ಬರುವಂತೆ ಎಲ್ಲ ನಂಬಿಕೆಯ ವೀರರಲ್ಲಿ ನಾವು ಬಹಳಷ್ಟು ಸ್ಪಷ್ಟವಾಗಿ ನೋಡುತ್ತೇವೆ. ಅವರು ತಮ್ಮ ನಂಬಿಕೆಯನ್ನ ಸಾಬೀತುಪಡಿಸಿ ಇವತ್ತು ಈ ಅಧ್ಯಾಯದ ಮೂಲಕ ಇಡೀ ಪ್ರಪಂಚಕ್ಕೆ, ಜಗತ್ತಿಗೆ ಮತ್ತು ಇತಿಹಾಸದಲ್ಲಿ ಒಂದು ಪ್ರಮುಖ ಭಾಗವಾಗಿ ಅವರಾಗಿದ್ದಾರೆ ಅಂತಂದ್ರೆ ಸುಮ್ಮನೆ ದೇವರನ್ನ ನಂಬಿದ್ದರಿಂದ ಮಾತ್ರ ಅಲ್ಲ. ದೇವರನ್ನ ನಂಬಿದ್ರು ನಿಜ, ಆದ್ರೆ ಅವರ ನಂಬಿಕೆಗೆ ಬಂದಂತ ಎಂಥದ್ದೇ ಪರೀಕ್ಷೆ ಆದರೂ, ಕೊನೆಗೆ ಮರಣವೇ ಎದುರಾದರೂ ಸಹ ಅದಕ್ಕೆ ಸಿದ್ಧವಾಗಿ ಅವರದನ್ನ ಎದೆಗೊಟ್ಟು ಎದುರಿಸಿದ್ರು. ದೇ ಫೇಸ್ಡ್ so boldly the consequences of their faith, whatever may be. ಅದು ಏನೇ ಆಗಿರ್ಬೋದು, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಏನ್ರಿ ಅವಮಾನವಾಗಿರ್ಬೋದು, ನಿಂದೆ ಆಗಿರ್ಬೋದು, ಅದೆಲ್ಲವನ್ನ ಅವರು ಎದುರಿಸಿದ್ರು. ಆ ಮೂಲಕ ಅವರು ವಿಶ್ವಾಸದೊಂದಿಗೆ ನಮಗೆ ಕ್ರಿಯೆಗಳು ಸಹ ಇದೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೆಲವಾರು ವಿಷಯಗಳನ್ನ ನಾವು ನೋಡುವುದೇನಂತಂದ್ರೆ, ಫೇತ್ enables us to see. 1ನೇ ವಚನದಿಂದ 3ನೇ ವಚನದವರೆಗೆ ಓದ್ಬಿಟ್ಟು ಮತ್ತೆ 7ನೇ ವಚನವನ್ನು ಸಹ ನಾವು ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 3 ತನಕ ನಾನು ಓದ್ತೇನೆ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಇದು ಮೊದಲ 3 ವಚನಗಳಲ್ಲಿ ಬರೆಯಲ್ಪಟ್ಟಂತ ವಿಷಯ. ನಂಬಿಕೆಯನ್ನ ನಿರ್ವಚಿಸುವಂತ, ವಿವರಣೆ ಕೊಡುವಂತ ಕೆಲವು ಅದ್ಭುತವಾದ ವಚನಗಳು. ಹಾಗೆ 7ನೇ ವಚನದಲ್ಲಿ ನೋಹನ ಬಗ್ಗೆ ಹೇಳುವಾಗ ಇದೇ ಗ್ರಂಥಕರ್ತನ ಹೇಳ್ತಾನೆ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದುದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಇದರಲ್ಲಿ ಮೊದಲನೇ ಭಾಗದಲ್ಲಿರುವಂತ ವಿಷಯಗಳೇನೆಂದ್ರೆ, ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನ ಹೊಂದಿ ಈ ಮಾತುಗಳು ಏನ್ ಹೇಳುತ್ತಂದ್ರೆ, ನೋಹನ ಬಗ್ಗೆ ನಾವು ಓದಿದ್ರೆ ಆದಿಕಾಂಡ 6ನೇ ಅಧ್ಯಾಯದಿಂದ ನಾವು ಓದ್ಕೊಂಡು ಬಂದ್ರೆ 6, 7, 8ನೇ ಅಧ್ಯಾಯಗಳಲ್ಲಿ ನೋಹನು ನೀತಿವಂತನಾಗಿದ್ದನು, ದೇವರನ್ನ ನಂಬಿದನು ನಿಜ. ಆದ್ರೆ ಆತನಲ್ಲಿ ಕಂಡು ಬಂದಂತ ಒಂದು ವಿಶೇಷವಾದ ಲಕ್ಷಣ, ತನ್ನ ನಂಬಿಕೆಗೆ ಪುರಾವೆಯಾಗಿ, ಸಪೋರ್ಟ್ ಆಗಿ ತೋರಿದಂತ, ಸಾಬೀತು ಮಾಡಿದಂತ ರುಜುವು ಏನಂತಂದ್ರೆ, ಅದುವರೆಗೆ ಕಾಣದಿದ್ದ ಸಂಗತಿಗಳನ್ನ ನಂಬಿದನಂತೆ. ಅಂದ್ರೆ ಅದುವರೆಗೂ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಮಳೆ ಬಂದಿರಲಿಲ್ಲ. ಆದ್ರೆ ದೇವರು, ನಾನು ಜಲಪ್ರಳಯದಿಂದ ಈ ಲೋಕವನ್ನ ಹಾಳು ಮಾಡುತ್ತೇನೆ, ನಾಶ ಮಾಡುತ್ತೇನೆ, ನಿನಗಾಗಿ ನಿನ್ನ ಕುಟುಂಬದ ರಕ್ಷಣೆಗಾಗಿ ಒಂದು ನಾವೆಯನ್ನು ಮಾಡಿಕೋ ಎಂದು ಹೇಳಿದಾಗ, ತಾನು ಅದುವರೆಗೂ ಸಹ ಮಳೆ ಅಂದ್ರೆ ಏನು ಅಂತ ಗೊತ್ತಿಲ್ಲದಿದ್ದರೂ ಅದನ್ನ ನಂಬಿದನು. ನೋಡಿದ್ರಾ, ತನ್ನ ನಂಬಿಕೆಗೆ ರುಜುವನ್ನ ತೋರಿಸ್ತಾನೆ, ಸಾಬೀತು ಮಾಡ್ತಾನೆ. ಹಿ ಪ್ರೂವ್ಸ್
his faith by obeying the Lord's commandment, though he could not see the rain. ನಿಮ್ಗೆ ಅರ್ಥ ಆಯ್ತು ಅಂತ ನೆನೆಸ್ತೇನೆ. ಇಲ್ಲಿ ಅದಕ್ಕೆ 7ನೇ ವಚನ ಒಂದು 2ನೇ ವಚನದಲ್ಲಿರುವಂತ 3ನೇ ವಚನದಲ್ಲಿರುವಂತ ಮಾತುಗಳಿಗೆ ಸಪೋರ್ಟ್ ಆಗಿರುವಂತದ್ದು. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ 2ನೇ ವಚನದಲ್ಲಿ ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನ ಹೊಂದಿದ್ರು. ಸುಮ್ಮನೆ ನಂಬಿ ಮಾತ್ರ ಇರಲಿಲ್ಲ, ಅವರು ನಂಬಿಕೆ ಹೊಂದಿದ್ದರಿಂದ ಒಳ್ಳೆಯ ಹೆಸರನ್ನು ಹೊಂದಿದ್ರು. ನಂಬಿಕೆ ಉಳ್ಳವರಾಗಿ, ಅದು ಎಂಥ ನಂಬಿಕೆ? ಸುಮ್ಮನೆ ನಂಬಿಕೆ ಉಳ್ಳವರಾಗಿದ್ರೆ ನಾವು ಹೆಸರನ್ನು ಹೊಂದಿಬಿಡ್ತಾರ, ಈ ಪಟ್ಟಿಯಲ್ಲಿ ಸೇರ್ಬಿಡ್ತಾರ? ಇಲ್ಲ. ಉದ್ದೇಶ ಏನಂದ್ರೆ ಈ ಬರಹಗಾರನು ಅಥವಾ ಗ್ರಂಥಕರ್ತನು ಹೇಳುವ ಉದ್ದೇಶ ಇಷ್ಟೇ. ಅವರು ನಂಬಿದ್ದರು, ಆದ್ರೆ ಆ ನಂಬಿಕೆಯನ್ನ ರುಜು ಮಾಡಿಕೊಳ್ಳುವಂತ ಸಂದರ್ಭ ಬಂದಾಗ ಅವರು ಹಿಂಜರಿಯದೆ ಅದನ್ನ ಮಾಡಿದ್ರು. ಏನ್ ಮಾಡಿದ್ರು? ಅದಕ್ಕೆ ಇಡೀ ನಂಬಿಕೆಯ ನಿರ್ವಚನವನ್ನು ಕೊಡ್ತಾನೆ. he gives the definition for faith. ಈಗ ಕನ್ನಡದಲ್ಲಿ ನಂಬಿಕೆ ಅನ್ನೋದಿದೆ ಅಷ್ಟೇ, ವಿಶ್ವಾಸ ಎನ್ನುವುದು ಸಹ ಇದೆ. ವಿಶ್ವಾಸ ಅನ್ನೋದು ಸಂದರ್ಭಕ್ಕೆ ಅನುಸಾರವಾಗಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗಿಸ್ತೇವೆ ಏನ್ರಿ. ಆದ್ರಿಂದ ಕನ್ನಡ ಭಾಷೆಯಲ್ಲಿ ಇರುವಂತ ಪದಗಳು ಕೆಲವು ಸಾರಿ ನಮಗೆ ಗೊಂದಲಕ್ಕೆ ಗುರು ಮಾಡುವಂತ ಅವಕಾಶ ಇದೆ. ಹಾಗಾಗಿ ಸತ್ಯವೇದದಲ್ಲಿ ನಂಬಿಕೆ ಅಂತಿದೆ, ಕೆಲವು ಭಾಷೆಗಳಲ್ಲಿ ವಿಶ್ವಾಸ ಅಂತ, ಫೇತ್ ಅಂಡ್ ಬಿಲೀಫ್. ಸೊ ಇದರ ಎರಡರ ನಡುವೆ ಸ್ವಲ್ಪ ವ್ಯತ್ಯಾಸವಿದೆ. ಉದಾಹರಣೆಗೆ ನಂಬಿಕೆ ಅನ್ನೋದು, ಈಗ ನಮ್ಮ ದೇಶವನ್ನ ಮೊಟ್ಟ ಮೊದಲು ಅಧ್ಯಕ್ಷರಾಗಿದ್ದಂಥವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳಿದ್ರೆ ಅದು ಚರಿತ್ರೆ, ಅದು ವಾಸ್ತವ. ಅದನ್ನು ನೋಡಿದವರಿದ್ದಾರೆ, ಆ ಕಾಲದಲ್ಲಿ ಬದುಕಿದವರಿದ್ದಾರೆ, ಅದು ನಮ್ಗೆಲ್ಲ ಗೊತ್ತು. ಅದು ಈಗಲೂ ಸಹ ನಮ್ಮ ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂತಂದ್ರೆ ಅವ್ರನ್ನ ನಾವು ಖುದ್ದಾಗಿ ನೋಡದಿದ್ರು ಅವ್ರ ಬಗ್ಗೆ ಹೇಳಿದಾಗ ಅವರೇ ಮುಖ್ಯಮಂತ್ರಿ ಅಂತ ನಂಬ್ತೀಯಾ ಅಂತಂದ್ರೆ ಖಂಡಿತವಾಗಿ ನಂಬ್ತೇವೆ, ಯಾವ ಸಮಸ್ಯೆ ಇಲ್ಲ. ಯಾಕಂದ್ರೆ ಅದು ನಂಬಿಕೆ ಅಲ್ಲ, ನಂಬಿಕೆ ನಂಬ್ತಾ ಇದ್ದೇವೆ, ನಿಜ, ಅದು ವಾಸ್ತವ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ, ಎಲ್ರಿಗೂ ಕಾಣಿಸ್ತಾ ಇದೆ. ಇಟ್ ಈಸ್ ಸೋ ಎವಿಡೆಂಟ್ that he is there, he is in that position. ಸೊ ಅಲ್ಲಿ ನಿನ್ನ ನಂಬಿಕೆಯ ಪಾತ್ರ ದೊಡ್ಡದಾಗಿ ಏನಿಲ್ಲ. there is no big role for your belief because you are believing something already existing. ಅಸ್ತಿತ್ವದಲ್ಲಿ ಇರುವಂತದ್ದನ್ನೇ ನೀನು ನಂಬುತ್ತಾ ಇದ್ದೀಯಾ, ಅದಕ್ಕೆ ನಂಬಿಕೆ ಹಾಕಬೇಕು. ಉದಾಹರಣೆಗೆ ನನ್ನನ್ನ ಈ ಮೂಲಕ ನನ್ನನ್ನು ನೋಡ್ತಾ ಇದ್ದೀರಾ, ನನ್ನ ಭಾವಗಳನ್ನು ನೋಡ್ತಾರೆ, ನನ್ನ ಮುಖವನ್ನು ನೋಡ್ತಾರೆ, ನಾನು ಯಾವ ಉಡುಪು ಧರಿಸಿದ್ದೆ ನೋಡ್ತಾ ಇದ್ದೀರಾ. ಹೌದೌದು, ಪಾಸ್ಟರ್ ಜಯರಾವ್ ಅವರೇ ಬಂದಿದ್ದಾರೆ, ನಾನು ನಂಬುತ್ತೇನೆ ಅಂತ ಹೇಳೋದ್ರಲ್ಲಿ ಪ್ರತ್ಯೇಕತೆ ಏನಿಲ್ಲ. ಯಾಕಂದ್ರೆ ನಾನು ಕಾಣಿಸ್ತಾ ಇದ್ದೇನೆ. ಆದ್ರೆ ನಾನು ಕಾಣಿಸ್ತಾ ಇದ್ರು ನಂಬೋದಿದೆಯಲ್ಲ, ಅದನ್ನ ವಿಶ್ವಾಸ ಅಂತ ಹೇಳ್ಬೋದು. ಅದನ್ನೇ ಗ್ರಂಥಕರ್ತನ ಹೇಳ್ತಾನೆ. ಏನ್ ಹೇಳ್ತಾನೆ? ಬೇರೆ ಬೇರೆ ಭಾಷೆಗಳಲ್ಲಿ ಇದಕ್ಕೆ ತುಂಬಾ ಅದ್ಭುತವಾದ ರೀತಿಯಲ್ಲಿ ವಿವರಣೆ ಕೊಡಲ್ಪಟ್ಟಿದೆ. ಕನ್ನಡದಲ್ಲಿ ನಂಬಿಕೆ ಎಂಬುದು ಅಥವಾ ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರು. ಇಲ್ಲಿ ಭರವಸೆ ಅನ್ನೋದು ಬಂದಿದೆ. ಭರವಸೆ, ಟ್ರಸ್ಟ್. ಭರವಸೆ ಅನ್ನೋದು ಮಾತಿಗೆ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಟ್ರಸ್ಟ್ ಅಂತ ಹೇಳಿ. ಟ್ರಸ್ಟ್ ಅಂತಂದ್ರೆ ನಾವು ನಂಬ್ತಾ ಇದ್ದೇವೆ ಅಂದ್ರೆ ಅಷ್ಟು ಮಾತ್ರಕ್ಕೆ ಇಟ್ಸ್ ನಾಟ್ ಬ್ಲೈಂಡ್ ಲೀಪ್ ಅಂತಾರೆ. ಅಂದ್ರೆ ಒಂದು ಕುರುಡಾಗಿ ಹೆಜ್ಜೆ ಹಾಕುವುದಲ್ಲ, ಅಪಾಯಕಾರಿಯಾಗಿ ಹೆಜ್ಜೆ ಹಾಕುವುದಲ್ಲ, ಸುಮ್ಮನೆ ಬ್ಲೈಂಡ್ ಆಗಿ ಕುಣಿಯೋದು ಅಥವಾ ಒಂದು ಹಳ್ಳದಲ್ಲಿ ಬೀಳೋದಲ್ಲ. ಹಾಗೇನಲ್ಲ. ಭರವಸೆ ಇದೆ ಅಂತಂದ್ರೆ ಅದಲ್ಲ. ಈಗೇನು ಹೇಳ್ತಾನೆ? ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದ ಇರುವುದು, ಮತ್ತೆ ಎರಡನೇದ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ಕಣ್ಣಿಗೆ ಕಾಣದೇ ಇರುವಂತದ್ದನ್ನ ಇದೆ ಎಂಬುದಾಗಿ ತಿಳಿದುಕೊಳ್ಳುವುದು. ಸುಮ್ಮನೆ ಊಹೆಯಲ್ಲಿ ನಂಬ್ತಿದ್ದೇನೆ ಅಂತ ಹೇಳೋದಲ್ಲ, ಒಂದು ರೀತಿಯಲ್ಲಿ ನೋಡುವುದು. ಅದಕ್ಕಾಗಿ
ನಾವು ಈ ಅಧ್ಯಾಯದಲ್ಲಿ 3 ವಿಷಯಗಳನ್ನು ನೋಡ್ತೇವೆ. ಅದನ್ನು ಹೇಳಿ ಇವತ್ತಿನ ನನ್ನ ಅಧ್ಯಯನವನ್ನು ಮುಗಿಸೋಣ. ಯಾಕಂದ್ರೆ ಮುಂದಿನ ನಮ್ಮ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವಾಗಿ ಇದೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಏನಂದ್ರೆ, ಫೇತ್ ಎನೇಬಲ್ಸ್ ಅಸ್ ಟು ಸಿ. ನಮ್ಮ ನಂಬಿಕೆ ಎಂಬುದು ನಮ್ಮನ್ನ ನೋಡುವಂತೆ ಮಾಡುತ್ತದೆ. ಅವರ್ ಫೇತ್ enables us to see something which is invisible. ಕಾಣದೇ ಇರುವಂತದ್ದನ್ನ, ಅದೃಶ್ಯವಾಗಿರುವುದನ್ನ ನೋಡುವಂತೆ ಮಾಡುವುದೇ ನಿನ್ನ ನಂಬಿಕೆ. ಅಂಥ ನಂಬಿಕೆಗೆ ಬೆಲೆ ಇದೆ. ಅರ್ಥ ಆಯ್ತಾ? ಸುಮ್ಮನೆ ನಂಬ್ತಾ ಇದ್ದೇನೆ ಎಲ್ಲರೂ ನಂಬ್ತಾರೆ. ನೋಡುವುದನ್ನ, ಈಗ ಉದಾಹರಣೆಗೆ ನಮ್ಮ ಈ ಜಗತ್ತಿನಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ, ಈ ಮೆಟೀರಿಯಲ್ ವರ್ಲ್ಡ್ ನಲ್ಲಿ ನಮಗೆ ಗೊತ್ತಿದೆ, ಏನ್ ಹೇಳ್ತಾರೆ, ಪಂಚಭೂತಗಳಿವೆ. ಆಕಾಶ, ಭೂಮಿ, ನೀರು, ಬೆಂಕಿ, ಗಾಳಿ. ಈ 5 ಸಹ ಪಂಚಭೂತಗಳು ಹೇಳ್ತಾರೆ. ಭೂತ ಅಂದ್ರೆ ದೆವ್ವ ಅಲ್ಲ, ಪಂಚಭೂತಗಳಂದ್ರೆ 5 ಎಲಿಮೆಂಟ್ಸ್ ಅಂತ ಹೇಳಿ ನಾವು ಫಿಸಿಕ್ಸ್ ನಲ್ಲಿ ಓದಿರ್ತೇವೆ. ಅದ್ರ ಜೊತೆಯಲ್ಲೇ ಮನುಷ್ಯರಾದ ನಮಗೆ ಪಂಚೇಂದ್ರಿಯಗಳನ್ನ ದೇವರು ಕೊಟ್ಟಿದ್ದಾನೆ. 5 ಸೆನ್ಸ್ ಆರ್ಗನ್ಸ್ ಅಂತ ಹೇಳಿ ಪ್ರತಿ ಮನುಷ್ಯನಲ್ಲಿ ಇರ್ತವೆ. ಸಹಜವಾಗಿ ಪ್ರತಿ ಹುಟ್ಟಿದಂದ್ರೆ ನಾವು ಹೊಂದಿಕೊಳ್ಳುವಂತ ಲಕ್ಷಣ, ವಿಶೇಷವಾದ ಲಕ್ಷಣ, ದೇವರಿಂದ ಬಳುವಳಿಯಾಗಿ ನಮಗೆ ಸಿಕ್ಕಿದಂತ ಲಕ್ಷಣ. ಈ ವಿಶ್ವದಲ್ಲಿ, ಈ ಭೌತಿಕ ಜಗತ್ತಿನಲ್ಲಿರುವಂತ ಪಂಚಭೂತಗಳನ್ನ ನಾವು ನೋಡುವುದರಿಂದ, ಕಣ್ಣಿನಿಂದ ನೋಡುವುದರಿಂದ, ಶರೀರದಲ್ಲಿ ಅನುಭವಿಸುವುದರಿಂದ, ಸೆನ್ಸ್ ಮಾಡೋದ್ರಿಂದ, ಅದಕ್ಕೆ ಇಂದ್ರಿಯಗಳು ನಮಗೆ ಸಹಾಯ ಮಾಡ್ತವೆ. ನಮಗಿರುವಂತ ಪಂಚೇಂದ್ರಿಯಗಳು ಪಂಚಭೂತಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡ್ತವೆ. ಸೊ ಅದು ನಮಗೆ ಗೊತ್ತಿದೆ. ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಸ್ಪರ್ಶ. ಈ 5 ಸಹ ಪ್ರತಿ ಮನುಷ್ಯರಿಗಿದೆ. ಇದರಿಂದ ನಮ್ಮ ಜೀವನವನ್ನ ನಾವು ಸುಲಭವಾಗಿ ಮಾಡ್ತೇವೆ. ಒಳ್ಳೆದ್ರ ಕೆಟ್ಟದ್ದು, ಯಾವ್ದು ಸುಡುತ್ತೆ, ಯಾವ್ದು ಸುಡಲ್ಲ, ಇದೆಲ್ಲ ನಮ್ಗೆ ಗೊತ್ತಿದೆ. ಸೊ ಈ ಭೌತಿಕ ಜಗತ್ತನ್ನ ನೋಡಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪಂಚೇಂದ್ರಿಯಗಳು ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮೊದಲನೇ ವಚನದಲ್ಲಿ ಹೇಳುವಂತ ವಿಷಯಗಳು ಅವಲ್ಲ. ಇಲ್ಲಿ ಏನಂದ್ರೆ, ಅದಕ್ಕೆ ವಿರುದ್ಧವಾಗಿ ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ದಿಸ್ ಇಸ್ ದ ಪ್ರಾಬ್ಲಮ್. ಇಲ್ಲಿ ನಂಬಿಕೆಯ ಮಹತ್ವ ನಮಗೆ ಕಂಡು ಬರುತ್ತೆ. ಸುಮ್ಮನೆ ನಂಬಿಕೆ ಅಂತ ಎಲ್ಲರೂ ಹೇಳ್ತಾರೆ. ನಾವು ಎಷ್ಟು ವಿಷಯಗಳನ್ನು ನೋಡಿಲ್ರಿ. ಈಗ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಿದಾಗ ನಮ್ಮಲ್ಲಿ ಯಾರು ಆತನ ಜೊತೆಯಲ್ಲಿ ಇರಲಿಲ್ಲ. ಅದು ಹೇಗೆ ಗೊತ್ತಾಯ್ತು? ಹೇಗೆ ಉಂಟು ಮಾಡಿದನು? ಈ ಪತ್ರಿಕೆ ಬರೆಯುವಾಗ ಮೊದಲ ಶತಮಾನದಲ್ಲಿ ಆ ರೋಮನ್ನರ ಅಭಿಪ್ರಾಯ, ಪ್ರಪಂಚದಲ್ಲಿ ಗ್ರೀಕರು, ರೋಮನ್ನರು ಎಲ್ಲರೂ ಇದ್ರು. ಹಾಗೆ ಬಹಳ ಪ್ರಚಲಿತವಾದ ಒಂದು ವಿಷಯ, ಒಂದು ಅಭಿಪ್ರಾಯ ಇತ್ತು. ಅಂದ್ರೆ ಈ ವಿಶ್ವದ ಬಗ್ಗೆ, ಈ ವಿಶ್ವವು ಯಾವ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂತು, ಈ ಸೃಷ್ಟಿಯು ಯಾರು ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಬಂದಾಗ ಅವರ ಒಂದು ನಂಬಿಕೆ, ಒಂದು ಪ್ರಚಾರವೇನಿತ್ತಂದ್ರೆ, ಒಂದು ವಸ್ತುವಿದೆ, ಏನ್ ಹೇಳ್ತಾರೆ, ಮ್ಯಾಟರ್ ಅಂತ ಹೇಳ್ತಾರಲ್ಲ, ಮ್ಯಾಟರ್. ಆ ವಸ್ತುವಿನ ಮೂಲಕ ಅದು ಸ್ಫೋಟವಾಗಿ, ಅದು ಚೂರಾಗಿ ಈ ರೀತಿಯ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ಎಲ್ಲ ಈ ವಿಶ್ವದಲ್ಲಿ ಕಂಡು ಬರುವಂತ ಅಥವಾ ಈ ಸೃಷ್ಟಿಯಲ್ಲಿರುವಂತದ್ದೆಲ್ಲವೂ ರೂಪುಗೊಂಡಿದೆ ಎಂದು ಹೇಳುವಂತ ಒಂದು ತಾತ್ವಿಕ ಆಲೋಚನೆ, ಚಿಂತನೆ ಆ ದಿನಗಳಲ್ಲಿ ಇತ್ತು. ಅದು ಅವಾಗಲೇ ಅಲ್ಲ, ಇವಾಗ್ಲೂ ಸಹ ಇದೆ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಅಲ್ವೇ? ಒಂದು ವಿಸ್ಫೋಟನೆ ಆಗಿ, ಒಂದು ಸ್ಫೋಟಕವಾಗಿ ಅದರಿಂದ ಸಿಡಿದು ಬಂದಂತ ಆ ತುಣುಕುಗಳೆಲ್ಲವೂ ಪ್ರಪಂಚದಲ್ಲಿರುವಂತ ಎಲ್ಲ ಗ್ರಹಗಳಾಗಿ, ನಾನಾ ವಿಧಗಳಾಗಿ ಈ ಸೃಷ್ಟಿ, ಈ ಭೂಮಿಯಲ್ಲಿರುವ ಸರ್ವಸ್ವ ಉಂಟಾಯಿತು ಎನ್ನುವಂತ ನಂಬಿಕೆ ಇದೆ. ಆದ್ರೆ ವೈಜ್ಞಾನಿಕವಾಗಿ ಅದಕ್ಕೆ ಸರಿಯಾದ ಪುರಾವೆ, ಆಧಾರಗಳಿಲ್ಲ. ಅದು ಹೇಳೋಣ. ಮೊದಲನೇ ಶತಮಾನದಲ್ಲಿ ಇಂಥ ಅಭಿಪ್ರಾಯ ಇದ್ದದ್ದರಿಂದ ಈ ಗ್ರಂಥಕರ್ತನು ಈ ಸಂದರ್ಭದಲ್ಲಿ ನಂಬಿಕೆ ಬಗ್ಗೆ ಹೇಳುವುದಕ್ಕೆ ಹೊರಟಾಗ ಈ ವಿಷಯಗಳನ್ನು ಹೇಳ್ತಾನೆ. ಅದು 3ನೇ ವಚನದಲ್ಲಿ ನಮ್ಗೆ ಕಂಡು ಬರುತ್ತೆ. ದೇವರ ಸೃಷ್ಟಿಯ ಪ್ರಸ್ತಾವನೆ ಮಾಡ್ತಾನೆ 3ನೇ ವಚನದಲ್ಲಿ. ಲೋಕಗಳು, 11ನೇ 3ನೇ ವಚನ, ಲೋಕಗಳು ಅಂತ ಹೇಳ್ತಾನೆ.
ದ ವರ್ಲ್ಡ್ಸ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ. ಇನ್ನು ಕೆಲವು ಭಾಷೆಗಳಲ್ಲಿ ಪ್ರಪಂಚಗಳು ಅಂತ ಹೇಳ್ತಾರೆ. ನಮಗೆ ಗೊತ್ತಿರೋದು ಪ್ರಪಂಚ ಅಂದ್ರೆ ಈ ಭೂಮಿ ಮಾತ್ರವೇ ಪ್ರಪಂಚ, ಅಥವಾ ಈ ಭೂಮಿ ಮಾತ್ರವೇ ಲೋಕ ಅಂತ ತಿಳ್ಕೊಳ್ತೇವೆ. ಆದ್ರೆ ನಮಗೆ ಗೊತ್ತಿದೆ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ, ಅದು ಇವತ್ತಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ತುಂಬಾ ಮುಂದುವರೆದ್ರಿಂದ ಚಿಕ್ಕ ಮಕ್ಕಳಿಗೂ ಸಹ ಗೊತ್ತಿದೆ, ಇದು ನಮ್ಮ ಭೂಮಿ ಮಾತ್ರವೇ ಅಲ್ಲ, ಈ ಅಖಂಡವಾದ ಅನಂತವಾದ ವಿಶ್ವದಲ್ಲಿ ಅನೇಕ ರಹಸ್ಯಗಳು ಇದಾವೆ. ಮಾತ್ರವಲ್ಲ, ನಮ್ಮ ಭೂಮಿಯ ರೀತಿಯಲ್ಲಿರುವಂತಹ ಅನೇಕ ಗ್ರಹಗಳು, ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಲೋಕಗಳಿವೆ. ಹಾಗಾಗಿ ದೇವರ ವಾಕ್ಯ ಮೊದಲನೇ ಶತಮಾನದಲ್ಲೇ ಬರೆದಂತದ್ದಾದರೂ ಸಹ ವೈಜ್ಞಾನಿಕವಾಗಿ ಅದು ವಿಜ್ಞಾನವನ್ನ ಎದುರಿಸುವಂತದ್ದಲ್ಲ, ತಪ್ಪಾಗಿ ಹೇಳುವಂತದ್ದಲ್ಲ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು, ನೋಡ್ರಿ ಬಂತು ಪಾಯಿಂಟ್, ಕಾಣಿಸುವ ಈ ಜಗತ್ತು ಅಂದ್ರೆ ನಾವು ಏನನ್ನು ನೋಡ್ತಿದ್ದೇವೆ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ವಾಟ್ ಎವರ್ ದಟ್ ವಿ ಸಿ ವಿತ್ ಅವರ್ ನೆಕೆಡ್ ಐಸ್, ವಿತ್ ಅವರ್ ಫಿಸಿಕಲ್ ಐ, ಅದರ ಬಗ್ಗೆ ಹೇಳ್ತಾನೆ. ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಆ ಮೊದಲನೇ ಶತಮಾನದಲ್ಲಿದ್ದಂತಹ ನಂಬಿಕೆಗೆ ಒಂದು 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 ದೊಡ್ಡ ಪೆಟ್ಟು ದೇವರ ವಾಕ್ಯ. ಯಾಕಂದ್ರೆ ದೇವರ ಆತ್ಮನ ಮೂಲಕ ದೇವರು ಪ್ರತ್ಯಕ್ಷಪಡಿಸಿದಂತ, ತಿಳಿಸಿದಂತ, ಪ್ರೇರಣೆ ಕೊಟ್ಟಂತ ಭಕ್ತನು ಬರೆಯುವಾಗ ಈ ಸೃಷ್ಟಿಯು, ಈ ವಿಶ್ವವು ಯಾವ ರೀತಿಯಲ್ಲಿ ಉಂಟಾಯಿತು, ಅದು ಅಸ್ತಿತ್ವಕ್ಕೆ ಹೇಗೆ ಬಂತು, ಅದರ ಹಿಂದೆ ಯಾರಿದ್ದಾರೆ ಎಂಬುದನ್ನ ಆತನು ಹೇಳ್ತಾ ಇದ್ದಾನೆ. ದೇವರು ತನ್ನ ಮಾತಿನ ಶಕ್ತಿಯಿಂದ ಇದನ್ನ ಮಾಡಿದನು ಅಂತ ಹೇಳಿ 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು. ನೋಡಿದ್ರೆ ಮ್ಯಾಟರ್, ವಸ್ತುವಿನಿಂದ ಇದು ಉಂಟಾಯಿತು ಅಂತ ಹೇಳುವಂತ ನಂಬಿಕೆಗೆ ಯಾವ ಆಧಾರವಿಲ್ಲದೆ ಹೊಡೆದೋಯ್ತು ಈ ವಾಕ್ಯದ ಮೂಲಕ. ಅಂದ್ರೆ ಕಣ್ಣಿಗೆ ಕಾಣಿಸುವಂತ ಈ ಜಗತ್ತು ಈಗಾಗಲೇ ಈ ಸೃಷ್ಟಿ ಉಂಟಾಗುವುದಕ್ಕೆ ಮೊದಲೇ ಒಂದು ವಸ್ತುವಿತ್ತು, ಒಂದು ಮ್ಯಾಟರ್ ಇತ್ತು. ಆ ಮ್ಯಾಟರೇ, ಆ ವಸ್ತುವೇ ಸ್ಫೋಟಗೊಂಡು ಈ ರೀತಿಯಲ್ಲೆಲ್ಲ ಸೃಷ್ಟಿಯಾಗಿ ಪರಿಣಾಮ ಹೊಂದಿದೆ ಎಂದು ಹೇಳುವಂತ ಒಂದು ಒಂದು ಆಲೋಚನೆಗೆ ಈ ಯಾವ ಆಧಾರವಿಲ್ಲದೆ ಆತನು ಹೇಳ್ತಾನೆ, ನಾವು ತಿಳಿದುಕೊಂಡು ಈ ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು. ಅಂದ್ರೆ ಈಗಾಗಲೇ ಇದ್ದಂತ ವಸ್ತುವಿನಿಂದಲೇ ಇದು ರೂಪುಗೊಂಡಿದೆ ಅನ್ನೋದಕ್ಕೆ ಯಾವ ಆಧಾರವಿಲ್ಲ. ಆದ್ರೆ ಇಡೀ ಸೃಷ್ಟಿ, ಈ ವಿಶ್ವ, ಇದರಲ್ಲಿ ಕಂಡುಬರುವ ಎಲ್ಲವುಗಳ, ಭೂಮಿಯನ್ನು ಒಳಗೊಂಡು ಎಲ್ಲವನ್ನ, ಮನುಷ್ಯರನ್ನು ಎಲ್ಲವನ್ನ ಮಾಡಿದಂಥವನು ಇದ್ದಾನೆ, ಸೃಷ್ಟಿಕರ್ತನಿದ್ದಾನೆ. ಆತನು ಹೇಗೆ ಮಾಡಿದನು? ತನ್ನ ಮಾತಿನಿಂದ ಅಂತ ಹೇಳ್ತಾನೆ 3ನೇ ವಚನದಲ್ಲಿ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಮಗೆ ಗೊತ್ತಾಗುತ್ತೆ. ಹೇಗೆ? ನಂಬಿಕೆಯಿಂದಲೇ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು? ವಿ ಸಿ ವಿತ್ ದ ಐಸ್ ಆಫ್ ಫೇತ್. ವಿಶ್ವಾಸವೆಂಬ ಕಣ್ಣಿನಿಂದ ನಾವು ನೋಡುತ್ತೇವೆ, ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅದಕ್ಕಾಗಿಯೇ ಸತ್ಯವೇದವು ಹೇಳುವಂತ ಇನ್ನೊಂದು ಅದ್ಭುತವಾದ ವಿಷಯವೇನೆಂದ್ರೆ, ಮನುಷ್ಯರಾದ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ, ಎಲ್ಲರಲ್ಲಿ ಇರುವ ಹಾಗೆ ಪಂಚೇಂದ್ರಿಯಗಳಿದೆ. ಆ ಪಂಚೇಂದ್ರಿಯಗಳು ಕಾಣಿಸುವ ಈ ದೃಶ್ಯ ಜಗತ್ತನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವುದಕ್ಕೆ, ಗ್ರಹಿಸುವುದಕ್ಕೆ, ತಿಳ್ಕೊಳ್ಳುವುದಕ್ಕೆ, ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವರಣೆ ಕೊಡುವುದಕ್ಕೆ ಸಹಾಯ ಮಾಡಬಹುದು. ಯಾವುದು? ಈ ಕಾಣಿಸುವ ಈ ಜಗತ್ತಿನ ಬಗ್ಗೆ ನಮಗಿರುವಂತ ಪಂಚೇಂದ್ರಿಯಗಳ ಸಹಾಯದಿಂದ ಅದನ್ನು ಮಾಡಬಹುದು. ಆದ್ರೆ ಕಾಣಿಸದೇ ಇರುವ ದೇವರ ಬಗ್ಗೆ, ಕಾಣಿಸದೇ ಇರುವ ಜಗತ್ತಿನ ಬಗ್ಗೆ, ಅಥವಾ ಪ್ರಪಂಚಗಳ ಬಗ್ಗೆ, ಲೋಕಗಳ ಬಗ್ಗೆ, ಅವುಗಳಲ್ಲಿರುವಂತಹ ಅನೇಕ ವಿಷಯಗಳ ಬಗ್ಗೆ, ಮುಖ್ಯವಾಗಿ ಆಧ್ಯಾತ್ಮಿಕವಾದ ವಿಷಯಗಳ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕಾಗಿ ಭಕ್ತನು ಇದನ್ನ ಬರೆಯುವಾಗ ದೇವರಾತ್ಮನ ಮೂಲಕ ಆತನು ಹೇಳ್ತಾನೆ, ನಿಜ, ಈ ಭೌತಿಕ ಶರೀರಕ್ಕೆ ಹೇಗೆ ಪಂಚೇಂದ್ರಿಯಗಳಿದೆಯೋ ಹಾಗೆ ನಮ್ಮ ಆತ್ಮವೆಂಬ ಅಂತರಂಗದ ವ್ಯಕ್ತಿಗೆ
5 ಇಂದ್ರಿಯಗಳು ಉಂಟು. ಹೇಗೆ ನಮಗೆ ಕಣ್ಣು, ಮೂಗು, ಬಾಯಿ, ನಾಲಿಗೆ, ಕಿವಿ ಮತ್ತು ಸ್ಪರ್ಶ ಮಾಡುವುದಕ್ಕೆ ಚರ್ಮ ಇದೆಲ್ಲ, ಅದೇ ರೀತಿಯಲ್ಲಿ ಆತ್ಮಿಕ ವ್ಯಕ್ತಿಗೂ ಸಹ ಅಂತರಂಗ, ಬಾಹ್ಯ ಪುರುಷನು, ಅಂತರಂಗದ ಪುರುಷನು ಕಾಣಿಸುವ ಈ ಮನುಷ್ಯನು ಕೊರಿಂಥದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುತ್ತೇವೆ ಏನ್ರಿ. ಹಾಗಾಗಿ ಹೇಗೆ ಈ ಭೌತಿಕ ಶರೀರಕ್ಕೆ ಹೇಗೆ ಇದೆಯೋ ಪಂಚೇಂದ್ರಿಯಗಳು, ಹಾಗೆ ಆತ್ಮಿಕ ವ್ಯಕ್ತಿಗೂ ಸಹ ನಮ್ಮ ಆತ್ಮಕ್ಕೂ ಈ ಪಂಚೇಂದ್ರಿಯಗಳು ಉಂಟು. ಈಗ ಸರಿಯಾಗಿ ಕಣ್ಣಿಗೆ ಕಾಣಿಸದೇ ಇರುವವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ನಂಬಿಕೆ ಅಂತ ಹೇಳ್ತಾರೆ. ಅಂದ್ರೆ ಈ ನಂಬಿಕೆಗೆ ಕಣ್ಣಿದೆ, ದೇವರಲ್ಲಿ ಇಡುವಂತ ವಿಶ್ವಾಸಕ್ಕೆ, ದೇವರಿಂದ ನಮಗೆ ಬಳುವಳಿಯಾಗಿ ದೇವರ ಆತ್ಮನ ಮೂಲಕವಾಗಿ ತೆರೆಯಲ್ಪಟ್ಟಂತ ಅಂತರಂಗದ ನೇತ್ರಗಳಿಗೆ, ಕಣ್ಣುಗಳಿಗೆ ನೋಡುವಂತ ಸಾಮರ್ಥ್ಯ ಇದೆ. Our spiritual eyes are having the ability to see the things which are invisible to the worldly person, to the carnal man, to the natural man. ಆದ್ರೆ ಅದಕ್ಕಾಗಿ ಹೇಳ್ತಾನೆ ಈ ಅಧ್ಯಾಯದಲ್ಲಿ ನಾವು ನೋಡುವಂತ 3 ಮುಖ್ಯಗಳ ವಿಷಯ ಏನಂತಂದ್ರೆ, ಫೇತ್ ಎನೇಬಲ್ಸ್ ಅಸ್ ಟು ಸೀ. ನಂಬಿಕೆ. ಈಗ ಈ ಅಧ್ಯಾಯದಲ್ಲಿ ನಾವು ಓದುವಂತ ಹೆಚ್ಚು ಕಡಿಮೆ ಎಲ್ಲ ವಿಶ್ವಾಸದ ವೀರರು, ಸ್ತ್ರೀ ಪುರುಷರೆಲ್ಲರೂ ತಾವು ನೋಡದೇ ಇದ್ದಂಥದ್ದನ್ನ ದೇವರ ಕಡೆಯಿಂದ ಬಂದಂತ ಒಂದು ಮಾತಿನ ಮೇಲೆ ಆಧಾರವಾಗಿ ಭರವಸೆವಿಟ್ಟು ಅವರು ನೋಡಿದರು. ನಂಬಿಕೆಯ ಕಣ್ಣುಗಳಿಂದ ನೋಡಿದ್ದರಿಂದ ಆ ನಂಬಿಕೆಗೋಸ್ಕರ ಇಷ್ಟೆಲ್ಲಾ ಕಷ್ಟಪಡುವುದಕ್ಕೆ, ಹೋರಾಟ ಮಾಡುವುದಕ್ಕೆ, ಕೊನೆಗೆ ಸಾಯಬೇಕಾದ್ರೂ ಅವರು ನಂಬಿಗಸ್ತರಾಗಿದ್ದರು. ಚಲಿಸಲಿಲ್ಲ, ಧೈರ್ಯಗಡಲಿಲ್ಲ, ಹಿಂಜರಿಯಲಿಲ್ಲ. ಇದು ಜೀವಂತವಾದ ನಂಬಿಕೆ, ನಿಜವಾದ ನಂಬಿಕೆ. ನಿಜವಾದ ನಂಬಿಕೆ ಎನ್ನುವುದು ನೋಡುತ್ತದೆ, ಭರವಸೆದಿಂದ ಇರುತ್ತದೆ. ಅದಕ್ಕಾಗಿ ಆ 2ನೇ ವಚನದಲ್ಲಿ ಹೇಳ್ತಾನೆ, ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. 1ನೇ ವಚನದ 2ನೇ ಭಾಗ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಂಡ್ರು. ನಿಜವೆಂದು ತಿಳಿದುಕೊಳ್ಳುವುದಕ್ಕೆ ಅವರು ನಂಬಿಕೆಯ ಕಣ್ಣುಗಳಿಂದ ಅವರು ನೋಡುವುದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಪ್ರಿಯವಾದಂಥ ದೇವ ಜನರೇ, ಈ ಅಧ್ಯಾಯದಲ್ಲಿ ನಾವು ಮುಂದುವರಿದು ಆ ವ್ಯಕ್ತಿಗಳ ಹೆಸರುಗಳು, ಅವರು ಮಾಡಿದ ಕಾರ್ಯಗಳು, ಅವರ ನಂಬಿಕೆಯಲ್ಲಿ ಕಂಡು ಬರುವಂತ ವಿಶೇಷತೆಗಳನ್ನು ನಾವು ಅಧ್ಯಯನ ಮಾಡುವುದಕ್ಕಿಂತ ಮೊದಲು ಈ ಮೊದಲ 3 ವಚನಗಳು ಬಹಳ ಪ್ರಾಮುಖ್ಯವಾದಂಥದ್ದು. ಓಕೆ, ಅದರಿಂದ ಈ ಅಧ್ಯಾಯದಲ್ಲಿ ಕಂಡು ಬರುವಂತ ಮೊದಲನೇ ವಿಷಯವೇನಂತಂದ್ರೆ, ಫೇತ್ ಎನೇಬಲ್ಸ್ ಅಸ್ ಟು ಸಿ. ನಮ್ಮ ನಂಬಿಕೆಯು ನಾವು ಕಾಣುವಂಥದ್ದನ್ನು ಮಾತ್ರವಲ್ಲ, ಕಾಣದೇ ಇರುವಂಥದ್ದುಗಳನ್ನು, ಅದೃಶ್ಯವಾದಂಥವುಗಳನ್ನು ಸಹ ನೋಡಬಹುದಾದ ದೃಷ್ಟಿ ನಮ್ಮ ನಂಬಿಕೆಗೆ ಇದೆ ಎಂದು ಹೇಳುತ್ತದೆ. ಅದು ಒಂದು. 2ನೇದಾಗಿ ಇದೇ ಅಧ್ಯಾಯದಲ್ಲಿ ನಾವು ನೋಡುವ 2ನೇ ವಿಷಯ ಏನಂತಂದ್ರೆ, ಫೇತ್ ಎನೇಬಲ್ಸ್ ಅಸ್ ಟು ಸರ್ವ್. ನಮ್ಮ ನಂಬಿಕೆಯು ಯೇಸು ಕ್ರಿಸ್ತನಿಗೋಸ್ಕರ ಸೇವೆ ಮಾಡುವಂತೆ ನಮ್ಮನ್ನು ಸಿದ್ಧ ಮಾಡುತ್ತದೆ. ಇಟ್ ವಿಲ್ ಪ್ರಿಪೇರ್ ಅಸ್ ಟು ಸರ್ವ್ ದ ಲಾರ್ಡ್. ಕ್ರಿಸ್ತನಿಗೋಸ್ಕರ ಸೇವೆ ಮಾಡುವಂತೆ ಈಗ ಇದರಲ್ಲಿ ಕಂಡು ಬರುವಂತ ಎಲ್ಲ ವ್ಯಕ್ತಿಗಳು, ಹೇಬೇಲಿನಿಂದ ಮೊದಲುಗೊಂಡು ಹನೋಕನು, ನೋಹನು, ಅಬ್ರಹಾಮನು, ಇನ್ನು ಬಹಳಷ್ಟು ಮಂದಿ ಭಕ್ತರಿದ್ದಾರೆ. ಇವರೆಲ್ಲರೂ ಸಹ ಏನು ಮಾಡಿದ್ರು? ಏನು ತಮಗಾಗಿ ಮಾತ್ರ ಬದುಕಿ ನಾವು ನಂಬಿಕೆಯಲ್ಲಿದ್ದೇವೆ, ದೇವರು ತಮಗೆ ಮಾಡಿದ್ದನ್ನು, ತಾವು ದೇವರಿಗೆ ಮಾಡಿದ್ದನ್ನು ಮಾತ್ರ ಹೇಳಲಿಲ್ಲ. ಅವರು ಜನರ ಮುಂದೆ, ತಾವಿದ್ದ ಕಾಲದಲ್ಲಿ ಆಗಿನ ಜನರ ಮಧ್ಯದಲ್ಲಿ ದೇವರ ಸಾಕ್ಷಿಗಳಾಗಿ ಬದುಕಿದರು, ದೇವರಿಗೆ ಪ್ರತಿನಿಧಿಗಳಾಗಿ ಬದುಕಿದರು. ತಾವು ನಂಬಿದ ದೇವರಿಗಾಗಿ, ಆ ನಂಬಿಕೆಗಾಗಿ ಅವರು ಸ್ಥಿರವಾಗಿ ನಿಂತರು. ದೇವರು ಇದ್ದಾನೆ ಎಂಬುದನ್ನ ತಮ್ಮ ಜೀವನದ ಮೂಲಕ, ಅವರು ಮಾಡಿದ ಸೇವೆಯ ಮೂಲಕ ಅವರು ದೃಢವಾಗಿ ನಿಂತು ಸಾಕ್ಷಿ ಪುರಾವೆಗಳಿಂದ ದೃಢಪಡಿಸಿದರು, ಲೋಕಕ್ಕೆ ತಿಳಿಸಿದರು. ಇನ್ ಅದರ್ ವರ್ಡ್ಸ್, ದೇ ಸರ್ವ್ಡ್ ದ ಲಾರ್ಡ್.
ದೇ ಸರ್ವ್ ಬೈ ಸರ್ವಿಂಗ್ ಪೀಪಲ್ ದೇ ಸರ್ವ್ ದ ಲಾರ್ಡ್. ಜನರಿಗೆ ಸೇವೆ ಮಾಡುವುದ್ರ ಮೂಲಕ ನಾವು ದೇವರಿಗೆ ಸೇವೆ ಮಾಡ್ತೇವೆ. ನಾ ಅದಕ್ಕೆ ಮೊದಲನೇದಾಗಿ ಹೇಳಿದೆ, ಪ್ರಾರಂಭದಲ್ಲೇ ನಾವು ಹೇಳಿದೆ, ಕ್ರೈಸ್ತ ಜೀವನವೆಂಬುದು ಸ್ವಾರ್ಥತೆಯಿಂದ ಇರುವ ಜೀವನ ಅಲ್ಲ, ಆದರೂ ಇತರರಿಗೋಸ್ಕರ ತನ್ನ ಜೀವಿತವನ್ನು ಖರ್ಚು ಮಾಡುವಂತದ್ದಾಗಿದೆ. ಯಾಕೆ ಇದೆಲ್ಲ ಹೇಳ್ಬೇಕಾಗಿದೆ ಅಂತಂದ್ರೆ ಈಗಿನ ಪರಿಸ್ಥಿತಿ ಹಾಗೆ ಇದೆ. ಎರಡನೇದಾಗಿ ನಾವು ಏನ್ ನೋಡಿದ್ದೇವೆ? ಮೊದಲನೇದಾಗಿ ಫೇತ್ ಎನೇಬಲ್ಸ್ ಅಸ್ ಟು ಸಿ, ಎರಡನೇದಾಗಿ ಫೇತ್ ಎನೇಬಲ್ಸ್ ಅಸ್ ಟು ಸರ್ವ್, ಮೂರನೇದಾಗಿ ನಾವು 35ನೇ ವಚನದಿಂದ ಕೊನೆಯವರೆಗೆ ನೋಡಿದ್ರೆ ಫೇತ್ ಎನೇಬಲ್ಸ್ ಅಸ್ ಟು ಸಫರ್ ಅಂತ ಹೇಳಿ. ನಮ್ಮಲ್ಲಿರುವಂತಹ ನಂಬಿಕೆಯು ನಾವು ಶ್ರಮೆಗಳನ್ನ ಕಷ್ಟಗಳನ್ನ ಸಹಿಸುವಂತೆ ತಾಳಿಕೊಳ್ಳುವಂತೆ ಮಾಡುತ್ತದೆ. ನಂಬಿಕೆಯ ಮಹತ್ವ, ನಂಬಿಕೆಯ ಬಲ ನೋಡ್ರಿ. ಈಗಿನ ದಿನಗಳಲ್ಲಿ ನಂಬಿಕೆ ಅಂತಂದ್ರೆ ಸುಮ್ಮನೆ ಆ ನಂಬಿಕೆನ ಆಧಾರ ಮಾಡಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ತುಂಬಾ ಕ್ಷೇಮಕರವಾಗಿ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ನಮ್ಗೇನು ಕಷ್ಟ ಬರದೆ ನಮ್ಮ ಕೋರಿಕೆಗಳನ್ನು ನಮ್ಮ ಬೈಕ್ಗಳನ್ನು ಈಡೇರಿಸಿಕೊಳ್ಳುವಂತ ಒಂದು ಜೀವನ ವಿಧಾನ ಎಂದು ಬಹಳ ಕ್ರೈಸ್ತರು ಭಾವಿಸ್ತಾರೆ. ಆ ರೀತಿಯಲ್ಲಿ ಪ್ರಸಂಗ ಮಾಡುವವರು, ದೇವರ ವಾಕ್ಯವನ್ನು ಸಾರುವಂತ ಸೇವಕರು ಸಹ ತಯಾರಾಗಿದ್ದಾರೆ. ಅವ್ರಿಗೆ ಅದು ಇಷ್ಟ. ನಂಬಿಕೆಗೋಸ್ಕರ ಏನಾದರೂ ಹಿಂಸೆ ಶ್ರಮಗಳನ್ನು ಅನುಭವಿಸಿದವ್ರಿಗೆ ಇಷ್ಟ ಇಲ್ಲ. ಅದು ನಂಬಿಕೆ ಅಲ್ಲ. ಆ ನಂಬಿಕೆಗೆ ಯಾವ ಬೆಲೆ ಇರೋಲ್ಲ. ನಾವು ಮುಂದಿನ ದಿನಗಳಲ್ಲಿ ಈ ಅಧ್ಯಾಯದಲ್ಲಿ ಕಂಡು ಬರುವಂತ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಂತ ಲಕ್ಷಣಗಳು, ಅವರು ತಮ್ಮ ನಂಬಿಕೆಗಾಗಿ ನಿಂತ ರೀತಿ, ದೃಢವಾಗಿ ನಿಂತಂತ ರೀತಿಯನ್ನ ನಾವು ಆಲೋಚನೆ ಮಾಡಿ ಕಲಿಯುವಾಗ ನಮಗೆ ನಾಚಿಕೆ ಆಗ್ಬೇಕು. ಅವರ ನಂಬಿಕೆಯ ಜೀವನದ ಎದುರು ನಮ್ಮನ್ನು ನಾವು ನೋಡಿಕೊಂಡ್ರೆ ಕನ್ನಡಿ ರೀತಿಯಲ್ಲಿ ನಾವು ನಾಚ್ಕೋಬೇಕಾಗತ್ತೆ. ಇವತ್ತು ಸಹ ಪ್ರಪಂಚದ ಅನೇಕ ಮೂಲೆಗಳಲ್ಲಿ ಕ್ರಿಸ್ತನಿಗಾಗಿ ನಿಜವಾದ ನಂಬಿಕೆ ಇರುವಂತ ನಿಜವಾದ ವಿಶ್ವಾಸಿಗಳು ಶ್ರಮೆಗಳನ್ನು ಅನುಭವಿಸುತ್ತಿದ್ದಾರೆ, ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ, ಅವಮಾನಗಳನ್ನ ನಿಂದೆಗಳನ್ನು ಅನುಭವಿಸುತ್ತಾರೆ, ಎಲ್ಲವನ್ನು ಕಳ್ಕೊಳ್ತಿದ್ದಾರೆ, ಇದ್ದಂತ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ತಿದ್ದಾರೆ, ಆರೋಗ್ಯವನ್ನು ಕಳ್ಕೊಳ್ತಿದ್ದಾರೆ, ಹಣವನ್ನ ಕಳ್ಕೊಳ್ತಿದ್ದಾರೆ, ಉದ್ಯೋಗವನ್ನ ಕಳ್ಕೊಳ್ತಿದ್ದಾರೆ, ಕುಟುಂಬವನ್ನ ಕಳ್ಕೊಳ್ತಾ ಇದ್ದಾರೆ, ಕೊನೆಗೆ ಪ್ರಾಣವನ್ನೇ ಕಳ್ಕೊಳ್ತಾ ಇಲ್ವೇ? ಆ ರೀತಿಯ ಜನರು ಇಲ್ವೇ? ಕೇವಲ ತಮ್ಮ ನಂಬಿಕೆಗೋಸ್ಕರ ಏನು, ವಾಟ್ ಮೇಡ್ ದೆಮ್ ಟು ಸ್ಟ್ಯಾಂಡ್ ಫರ್ಮ್ಲಿ ಲೈಕ್ ದಿಸ್? ಜಸ್ಟ್ ಒಂದು ನಂಬಿಕೆಗಾಗಿ. ನೀನು ಯೇಸುವನ್ನ ನೋಡ್ಲಿಲ್ಲ, ಆತನ ಶಿಲ್ಬೆಗೆ ಹಾಕಿದ್ದನ್ನು ನೋಡ್ಲಿಲ್ಲ, ದೇವರು ಇದ್ದಾನೋ ಇಲ್ವೋ ಗೊತ್ತಿಲ್ಲ, ಯಾಕಪ್ಪ ನಿನಗೆ ಈ ಬದುಕು? ಸುಖವಾಗಿ ಬದುಕು, ಕ್ರಿಸ್ತರನ್ನ ಅಲ್ಲಗೆಳೆದು ಬಿಡು ಅಂತ ಆ ರೀತಿಯ ಆಲೋಚನೆ ಎಲ್ರಿಗೂ ಬರಬಹುದು. ಆದ್ರೆ ಅವರ ನಂಬಿಕೆ ಎಂಥದ್ದಂದ್ರೆ ಇಲ್ಲಿ ನೋಡುವಂತ ಕಣ್ಣಿಗೆ ಕಾಣಿಸದೇ ಇರುವಂತವುಗಳು ಉಂಟೆಂದು ನಿಜವಾಗಿ ನಂಬುವುದು, ಅದೃಶ್ಯವಾದವುಗಳು ಇವೆ ಎಂದು ನಂಬುವುದು. ಅಂದ್ರೆ ಅದಕ್ಕೆ ನಾವು ಮೊದಲೇ ನೋಡಿದ್ದೇವೆ, ಫೇತ್ ಎನೇಬಲ್ಸ್ ಅಸ್ ಟು ಸಿ. ಅದು ಜೀವಂತವಾದ ನಂಬಿಕೆ, ಅದು ನಿಜವಾದ ವಿಶ್ವಾಸ, ದೇವರ ಕಡೆಯಿಂದ ಬರುವಂತ ವಿಶ್ವಾಸ, ಪವಿತ್ರಾತ್ಮ ನಮ್ಮಲ್ಲಿ ಹುಟ್ಟಿಸುವ ವಿಶ್ವಾಸ. ಇವತ್ತು ನೋಡ್ರಿ, ಪ್ರಪಂಚದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ಈ ನಂಬಿಕೆಯ ಆಳ ಇಲ್ಲ. ನಂಬಿಕೆಗೆ ಆಳ ಇಲ್ಲ. ಆಳ ಇಲ್ದಿದ್ರೆ ಬೇರೂರಲ್ಲ ನಂಬಿಕೆ. ಚಿಕ್ಕ ಗಾಳಿ ಬಂದ್ರೆ ಬಡ್ಕೊಂಡು ಹೋಗತ್ರಿ. ದಯವಿಟ್ಟು ಇದರ ಬಗ್ಗೆ ಆಲೋಚನೆ ಮಾಡೋಣ. 3 ವಿಷಯ ನಾನು ಹೇಳಿದೆ ಇಡೀ ಅಧ್ಯಾಯದಲ್ಲಿ ನಾವು ನೋಡುವಂತ ವಿಷಯಗಳು. ಅವರ್ ಫೇತ್ ವಿಲ್ ಎನೇಬಲ್ಸ್ ಅಸ್ ಟು ಸಿ ಥಿಂಗ್ಸ್ ದಟ್ others cannot see. It will enable us to see the invisibles. ಅದೃಶ್ಯವಾದವುಗಳನ್ನು, ಕಣ್ಣಿಗೆ ಕಾಣದೇ ಇರುವವುಗಳನ್ನ ನಾವು ಆತ್ಮನ ಕಣ್ಣುಗಳಿಂದ ನೋಡುವಂತವರಾಗಿದ್ದೇವೆ. ಎರಡನೇದಾಗಿ, ನಾವು ಆ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನಾವು ಇತರರಿಗೆ ಸೇವೆ ಮಾಡುವುದಕ್ಕೆ ಮುನ್ನುಗ್ಗಿ ನಾವು ಹೋಗ್ತೇವೆ. ಏನೇ ಬಂದ್ರು, ವಾಟ್ ಎವರ್ ಮೇ ಬಿ ದ ಕಾನ್ಸಿಕ್ವೆನ್ಸ್, ವಿ ಡೋಂಟ್ ಫಿಯರ್, ವಿ ಡೋಂಟ್ ಬಾದರ್. ಅದು ಎರಡನೇದು. ಮೂರನೇದಾಗಿ, ಅವರ್ ಫೇತ್ ಎನೇಬಲ್ಸ್ ಅಸ್ ಟು ಸಫರ್. ಈ ನಂಬಿಕೆಯೇ ಒಂದು ವೇಳೆ ಹಿಂಸೆಗೆ, ಶ್ರಮೆಗಳಿಗೆ, ಕಷ್ಟಗಳಿಗೆ ಕಳ್ಕೊಳ್ಳುವುದಕ್ಕೆ ನಮ್ಮನ್ನು ನಡೆಸುವುದಾದರೂ ಸರಿಯೇ, ಅದಕ್ಕೆ ನಾವು ಸಿದ್ಧರಾಗಿರ್ತೇವೆ. ಅಂಥ ನಂಬಿಕೆ. ಹಾಗಾಗಿ ಈ 11ನೇ ಅಧ್ಯಾಯದಲ್ಲಿ ಮುಂದಿರುವ ಎಲ್ಲಾ ಭಕ್ತರ ಜೀವನವನ್ನ ನಾವು ಪರಿಶೀಲನೆ ಮಾಡಿ ಹತ್ತಿರದಿಂದ ಅವರಿಂದ ಕಲಿಯುವಂತ ಏನಾದ್ರೂ ಆತ್ಮಿಕ ಪಾಠಗಳು ಖಂಡಿತವಾಗಿದೆ. ಅವುಗಳನ್ನು ಕಲಿಯುವುದಕ್ಕೆ ಮೊದಲು ನಾವು ಈ
ಪ್ರಾರಂಭದ ಮಾತುಗಳಲ್ಲಿ ಆ ನಂಬಿಕೆಗೆ ಒಂದು ಬುನಾದಿಯಾಗಿ ನಮ್ಮಲ್ಲಿರುವ ನಂಬಿಕೆ ಎಂಥದ್ದು, ಆ ನಂಬಿಕೆ ಎಂಥದ್ದಾಗಿರ್ಬೇಕು ಅಂತ ಹೇಳಿ ಈ ಗ್ರಂಥಕರ್ತನ ಬರೀತಾನಲ್ಲ. ನಂಬಿಕೆ ಎಂಬುದು ಸುಮ್ಮನೆ ಕಾಣಿಸುವಂಥದ್ದನ್ನು ಇದೆ ಎಂದು ನಂಬುವ ನಂಬಿಕೆ ಅಲ್ಲ, ಕಣ್ಣಿಗೆ ಕಾಣಿಸದಿದ್ದರೂ ಆತ್ಮೀಯ ಕಣ್ಣುಗಳಿಂದ ನೋಡುವಂತ ಸಾಮರ್ಥ್ಯ ನಿನಗೆ, ನನಗೆ, ನಮ್ಮೆಲ್ಲರಿಗೂ ಇರುವುದಾದ್ರೆ ಅದು ನಿಜವಾದ ನಂಬಿಕೆ, ದೇವರಿಂದ ದೊರಕಿದ ನಂಬಿಕೆ, ದೇವರಲ್ಲಿ ಸ್ಥಿರವಾದ ನಂಬಿಕೆ, ದೇವರ ವಾಕ್ಯದಲ್ಲಿ ಬೇರೂರಿದಂತ ನಂಬಿಕೆ, ದೇವರು ಮೆಚ್ಚುವ ನಂಬಿಕೆ, ದೇವರನ್ನ ನೋಡುವ ನಂಬಿಕೆ, ಏನಾದ್ರೂ ನೀವು ಸೇರಿಸ್ಕೊಂತ ಹೋಗ್ಬೋದು. ಆ ರೀತಿಯ ಟ್ರೂ ಫೇತ್ ವಿಲ್ ಹ್ಯಾವ್ ದಿಸ್ ಕ್ವಾಲಿಟಿ. ಅದರಿಂದ ನಾವು ಆತ್ಮಿಕ ವ್ಯಕ್ತಿಗಳು. ನಮ್ಮಲ್ಲಿರುವಂತ ಒಳಗಿನ ವ್ಯಕ್ತಿ, ಆಂತರಂಗಿಕ ವ್ಯಕ್ತಿ, ಈ ತನ್ನ ಆಧ್ಯಾತ್ಮಿಕವಾದ ಪಂಚೇಂದ್ರಗಳನ್ನು ಉಪಯೋಗಿಸಿ ಇತರರು ನೋಡದೇ ಇರುವಂತ ಈ ಭೌತಶಾಸ್ತ್ರದಲ್ಲಿ, ಫಿಸಿಕ್ಸ್ ನಲ್ಲಿ ಏನು ಹೇಳ್ತಾರೆ, ಏನು ಕಾಣಿಸುತ್ತೆ, ಆ ಕಾಣಿಸೋದು ಮಾತ್ರ ಅಲ್ಲ, ಕಾಣಿಸದೆ ಇರುವವುಗಳನ್ನ ನೋಡುವಂಥದ್ದು ನಮ್ಮ ಆತ್ಮಿಕ ಪಂಚೇಂದ್ರಿಯ. ಅವೆಲ್ಲ ಬೈಬಲ್ನಲ್ಲಿ ಇದೆ. ಹಾಗಾಗಿ ಇವತ್ತು ಈ ಮಾತುಗಳಿಂದ ನಿಮ್ಮನ್ನು ಎಚ್ಚರಿಸ್ತೇನೆ. ನಾವು ಈ ಅಧ್ಯಾಯವನ್ನ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿವರವಾಗಿ ಕಲಿಯುವುದಕ್ಕೆ ಹೋಗುವ ಮೊದಲು ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳೋಣ. ವಿಶ್ವಾಸ ವೀರರು, ಹಾಲ್ ಆಫ್ ಫೇತ್, ಹೀರೋಸ್ ಆಫ್ ಫೇತ್ ಅಂತ ಹೇಳಿ ಸುಮ್ಮನೆ ಹೆಸರು ಬರಲಿಲ್ಲ. ತುಂಬಾ ತ್ಯಾಗ ಮಾಡಿದರು, ದೇವರಿಗಾಗಿ ನಿಂತರು, ದೇವರ ಬಲದಿಂದ ಅನೇಕ ಆಶ್ಚರ್ಯ ಕಾರ್ಯಗಳನ್ನ ತಮ್ಮ ಜನರ ಮಧ್ಯದಲ್ಲಿ ಮಾಡಿದರು, ತಮ್ಮ ಕಾಲದಲ್ಲಿ ಮಾಡಿದರು. ದೇವರಿಗೆ ರುಜುವಾಗಿ ಅವರು ಬದುಕಿದ್ರು. ಅದ ಕಾರಣ ಆ ರೀತಿಯಲ್ಲಿ ನಾವು ಇರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಇದೊಂದು ಮುನ್ನುಡಿಯಾಗಿ ಅಥವಾ ಪರಿಚಯವಾಗಿ ನಾವು ಆಲೋಚನೆ ಮಾಡೋಣ. ಮುಂದಿನ ದಿನಗಳಲ್ಲಿ, ಮುಂದಿನ ಸಾರಿ ನಮ್ಮ ಅಧ್ಯಯನದಲ್ಲಿ ಈ ಅಧ್ಯಾಯವನ್ನು ಮುಂದುವರಿಸಿಕೊಂಡು ಮುಗಿಸುವುದಕ್ಕೆ ಪ್ರಯತ್ನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮಾತುಗಳನ್ನು ಕೇಳಿದಕ್ಕಾಗಿ ನಿಮಗೆ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ಇವತ್ತು ಪುನಃ ಬಿಲ್ಡರ್ಸ್ ತಂಡದವರ ಮೂಲಕವಾಗಿ ಸ್ವಾಮಿ ಕಾರ್ಯಕ್ರಮದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇರುವಂತಹ ಮೊದಲಿನ 3 ವಚನಗಳ ಮೂಲಕ ನಾವು ಅನೇಕ ವಿಷಯಗಳನ್ನ ಕಲಿತಿದ್ದೇವೆ ಸ್ವಾಮಿ. ನಿನ್ನಲ್ಲಿ ಇಡುವಂತ ನಂಬಿಕೆಯ ಆ ಲಕ್ಷಣಗಳೇನು, ಆ ನಂಬಿಕೆ ಎಂಥದ್ದಾಗಿರುತ್ತದೆ ಎಂಬ ವಿಷಯಗಳನ್ನು ನಾವು ಕಲಿತಿದ್ದೇವೆ. ಅಂತ ನಂಬಿಕೆಯನ್ನ ನಾವು ಹೊಂದುವುದಕ್ಕೆ ಸಹಾಯ ಮಾಡಿ. ಆ ನಂಬಿಕೆಗೆ ಕರ್ತನೆ ಯಾವುದೇ ರೀತಿಯ ಪ್ರತಿಫಲ ಬಂದರೂ ಅದು ನಿಲ್ಲುತ್ತದೆ, ಅದು ಮುಂದುವರಿಯುತ್ತದೆ. ಈ ಸತ್ಯವನ್ನ ತಿಳಿದಿದ್ದೇವೆ. ಆ ರೀತಿಯಲ್ಲಿ ನಮ್ಮ ನಂಬಿಕೆ ನಿನ್ನಲ್ಲಿರುವಂತ ನಂಬಿಕೆ ಬೆಳೆಯುವುದಕ್ಕೆ ಸಹಾಯ ಮಾಡು. ನಿನ್ನ ಆತ್ಮನ ಮೂಲಕ ನಮಗೆ ಬಲವನ್ನು, ಶಕ್ತಿಯನ್ನು ನೀಡು. ಎಲ್ಲಾ ನಿನ್ನ ಮಕ್ಕಳನ್ನು, ಈ ಕಾರ್ಯಕ್ರಮವನ್ನು ಕೇಳುವಂತವರೆಲ್ಲರನ್ನು ಆಶೀರ್ವದಿಸಿ ಅವರ ಆತ್ಮೀಯ ಕಣ್ಣುಗಳನ್ನು ತೆರೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್.